ಇನ್ನೊಂದು 8ರಿಂದ 5 ವರ್ಷ 6 ವರ್ಷ 8 ವರ್ಷ 10 ವರ್ಷದೊಳಗೆ ಪೂರ್ತಿ ಹಳೆಯ ಕಾಲದ ಪದ್ಧತಿ ಬರಲಿಲ್ಲ ಅಂದರೆ ಕೇಳಿ ಸರ್. ಇವ್ಯಾವ ಕಾಯಿಲೆಗಳಲ್ಲ ಸರ್. ಓಕೆ. ಈ ಬಿ ಪಿ, ಶುಗರು, ಥೈರಾಯ್ಡು, ಕ್ಯಾನ್ಸರ್ ಯಾವ ಕಾಯಿಲೆಗಳಲ್ಲ. ಇನ್ನೇನು ನಾವು ಸುಖ ಪಡಬೇಕಪ್ಪ, ಮಕ್ಕಳು ಮದುವೆ ಮಾಡಿದ್ವಿ, ಆರಾಮಾಗಿರಬೇಕು, ಈಗ ಜೀವನ ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರೊಳಗೆ ಬಾಯಿ ತಿನ್ನೋಕ್ಕೆ ಪುಣ್ಯ ಇರಲ್ಲ. ಆ ಕಾಯಿಲೆಗಳು ಏನೇನು ಬರ್ತವೆ ಅಂತ ನೀವು ಕೇಳಿದ್ರೆ ಭಯ ಬೀಳ್ತೀರಿ ಸರ್. ಅಷ್ಟು ಕಾಯಿಲೆಗಳು ಬರ್ತಾಯಿದೆ ಪಿತ್ತದೋಷದಿಂದ. ಅದನ್ನು ಲೀಸ್ಟೇ ಮಾಡಿದ್ದೀನಿ ನೋಡಿ, ವೀಕ್ಷಕರ ಕೇಳಿ. ಊಟ ಮಾಡಿ ಮಲಗಿದಾಗ ನೀವು ಎಡಗಡೆ ಮಲಗಬೇಕು. ಯಾವತ್ತು ಎಡಗಡೆ, ನಮಗೆ ನಿದ್ದೆ ಬರೋವರೆಗೂ ಎಡಗಡೆ. ಯಾಕೆ ಅಂದರೆ ಸೊ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಶಿರಾ ಬಂದಿದ್ದೀನಿ, ತುಂಬ ದೂರ ಬಂದಿದ್ದೀನಿ. ಏನು ಗುರು ಹಿಂದೆಗಡೆ ಫುಲ್ಲು ಬಟಾನ್ ಬೈಲೈತೆ, ಇಲ್ಲೇನು ತೋರ್ಸೋಕ್ಕೆ ಬಂದಿದ್ಯಾ ಅಂತ ನಿಮಗೆ ಕ್ವಶನ್ ಉದ್ಭವ ಆಗಿರಬಹುದು. ಬಟ್ ನಾನಿವತ್ತು ಬಂದಿರೋಂಥದ್ದು ಫ್ಯಾಕ್ಟ್ರಿ ಔಟ್ಲೆಟ್ ಗ್ರಾಮೀಣ ರುಚಿ ಅಂತ. ಗ್ರಾಮೀಣ ರುಚಿ ಅಂದಾಗ ಇದು ಯಾವುದೇ ರೀತಿ ಹೋಟ್ಲಲ್ಲ, ಬಟ್ ಇದು ಒಂದು ಪ್ರಾಡಕ್ಟ್. ಅಂದರೆ ಮಿಲೆಟ್ ಅಂತ ನೀವು ಕೇಳಿರ್ತಾನೆ ಇರ್ತೀರ. ಸೊ ಮಿಲೆಟ್ಟು ಮತ್ತು ಇನ್ನೊಂದು ಗ್ರೀನ್ ಟೀ ಅಂತ ಮಾಡ್ತಾರೆ. ಸೊ ಅದ್ಭುತವಾಗಿರೋಂಥ 2 ಪ್ರಾಡಕ್ಟು ಇಲ್ಲಿದೆ, ನಾನು ತೋರಿಸ್ತೀನಿ. ಸೊ ಇವೆರಡು ಪ್ರಾಡಕ್ಟ್ ಇದೆಯಲ್ಲ, ಇವೆರಡು ಪ್ರಾಡಕ್ಟು ಅದ್ಭುತವಾಗಿರೋಂಥ ಪ್ರಾಡಕ್ಟು. ಒಂದು ಮಿಲೆಟ್ ನಾನು ಟ್ರೈ ಮಾಡಿದ್ದೀನಿ, ಸೊ ತುಂಬ ಚೆನ್ನಾಗಿದೆ. ಸೊ ನಾನು ಕೂಡ ಪರ್ಸ್ನಲಿ ಟ್ರೈ ಮಾಡಿದ್ದೀನಿ. ಮತ್ತು ಇನ್ನು ಗ್ರೀನ್ ಟೀ ಚಹಾ ಅಂತಲೂ ಪ್ರಾಡಕ್ಟ್ ಇದೆ, ಇವ್ರದ್ದೇ ಪ್ರಾಡಕ್ಟು. ಆ್ಯಕ್ಚುಲಾಗಿ ಬರೀ ಪ್ರಾಡಕ್ಟ್ನೇ ಮಾಡಿ ಏನು ತೋರಿಸೋದು, ಫ್ಯಾಕ್ಟ್ರಿಗೆ ಬಂದ್ಬಿಡೋಣ ಅಂದ್ಬಿಟ್ಟು ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಸೊ ಹೇಗೆ ತಯಾರಾಗುತ್ತೆ ಅನ್ನುವಂಥದ್ದು ನಿಮಗೆ ತೋರಿಸೋಣ ಅಂತ ಶಿರಾದಲ್ಲಿ ಇವರ ಒಂದು ಫ್ಯಾಕ್ಟ್ರಿ ಇದೆ. ಇದರಿಂದ ಇನ್ನೂ ಒಂದು ಬೆನಿಫಿಟ್ ಏನು ಗೊತ್ತಾ, ಪ್ರಾಡಕ್ಟ್ನ ತೊಗೊಂಡ್ರೆ ನೀವು ಅಲ್ಲಿಂದ ಮಾರ್ಕೆಟಿಂಗ್ ಥರನೂ ಒಂದು ಉದ್ಯೋಗ ಸೃಷ್ಟಿ ಆಗುತ್ತಂತೆ. ಸೊ ಅದ್ರ ಬಗ್ಗೆ ಅವರೇ ಎಲ್ಲ ಡೀಟೇಲ್ಸ್ ಹೇಳ್ತಾರೆ, ಅಥವಾ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ, ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಡೀಟೇಲಾಗಿ ಹೇಳ್ತಾರೆ ಅವರು. ಹೆಂಗೆ ಉದ್ಯೋಗ ಅನ್ನೋದೆಲ್ಲ ಹೇಳ್ತಾರೆ. ಮತ್ತು ಇನ್ನು ಪ್ರಾಡಕ್ಟ್ ಬಗ್ಗೆ ಕೇಳಿದ್ರು ಕೂಡ ಅವರೇ ಹೇಳ್ತಾರೆ. ಶುರು ಮಾಡೋಣ, ಹೆಂಗೆ ರೆಡಿಯಾಗುತ್ತೆ ಪ್ರಾಡಕ್ಟ್ಸು, ಮತ್ತು ಇನ್ನು ಏನೇನೆಲ್ಲ ನನಗೆ ಗೊತ್ತಿಲ್ಲದಿರೋದು ಇನ್ನೂ ಒಂದಷ್ಟು ಇರುತ್ತೆ. ಸೊ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಬನ್ನಿ. ಆಮೇಲೆ ಜನ ಕನ್ಫ್ಯೂಷನ್ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಹೇಮಂತ್ ಅಂತ ಹೇಳಿ ಸರ್. ಹೇಮಂತ್ ಅವರು. ಸರ್ ಗ್ರಾಮೀಣ ರುಚಿ, ಸೊ ಪ್ರಾಡಕ್ಟ್ ಏನು ಮತ್ತು ಹೇಗೆ ಅದು ಹೇಳ್ಬಿಡ್ತಾರೆ ಒಂಚೂರು? ಸರ್ ಪ್ರಾಡಕ್ಟ್ ಅಂತಂದರೆ ನೀವು ಹೇಳ್ದಂಗೆ ಗ್ರಾಮೀಣ ರುಚಿ ಅಂತಂದರೆ, ಗ್ರಾಮೀಣ ಮೀನ್ಸ್ ಹಳ್ಳಿ ವಾತಾವರಣ ಅಂತ ಹೇಳ್ತೀವಿ. ಸೊ ಹಳ್ಳಿ ವಾತಾವರಣದಲ್ಲಿ ಯಾರು ಬೆಳೆದಿದ್ದಾರೋ, ಯಾರು ಹಳ್ಳಿ ವಾತಾವರಣದಲ್ಲಿ ಕರೆಕ್ಟಾಗಿ ಪರಿಸರವನ್ನು ಯುಟಿಲೈಸ್ ಮಾಡಿಕೊಂಡು ಬೆಳೀತಾ ಇದ್ದಾರೋ ಅಂಥವ್ರಿಗೆ ಯಾವ ಕಾಯಿಲೆಗಳು ಬರ್ತಾ ಇಲ್ಲ ಇವತ್ತು, ಆಯಿತಾ. ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ, ಗ್ರಾಮೀಣ ರುಚಿ ಅಂದರೆ ಹಳ್ಳಿ ಭಾಗದಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ ಹಳೇ ಕಾಲದ ಪದ್ಧತಿನಲ್ಲಿ ಆಹಾರ ಪದಾರ್ಥಗಳನ್ನು ರೆಡಿ ಮಾಡೋದ್ರಿಂದ ಅದಕ್ಕೆ ಗ್ರಾಮೀಣ ರುಚಿ ಅಂತೇಳಿ ಹೆಸರಿಟ್ಟಿದ್ವಿ ಸರ್. ಓಕೆ. ಸೊ ಇದನ್ನು ಎಲ್ಲ ನಾವೇನು ಮಾಡ್ತಾಯಿದ್ವಿ, ಯಾವುದೇ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ರೂ ಕೂಡ ಅದು ಹಳೇ ಕಾಲ ಪದ್ಧತಿಯಲ್ಲಿ ಮಾಡ್ತಾಯಿರ್ತೀವಿ. ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಇಜ್ಜಿಲನ್ನು ಉಪಯೋಗಿಸಿ ಸೊ ಅದರಲ್ಲಿ ಹುರಿದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ ಸರ್. ನಮ್ದು ಯಾವುದೇ ಪ್ರಾಡಕ್ಟ್ ಆಗಲಿ ಸುಮಾರು ಒಂದು 40-50 ಪ್ರಾಡಕ್ಟ್ ರೆಡಿ ಆಗ್ತಾಯಿದೆ. ಸೊ ಅದರಲ್ಲಿ ಎಲ್ಲದನ್ನು ಕೂಡ ನಾವು ಮಣ್ಣಿನ ಮಡಿಕೆಯಲ್ಲಿ ಇಜ್ಜಿಲನ್ನು ಉಪಯೋಗಿಸ್ಕೊಂಡೆ ಹುರಿತಾ ಇರೋದು. ಈಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಮಣ್ಣಿನ ಪಾತ್ರೆಗಳು ಅಂದರೆ ಮಣ್ಣಿನ ಮಡಿಕೆಗಳು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಅವತ್ತು ಯಾರಿಗೂ ಗ್ಯಾಸ್ಟ್ರಿಕ್ ಅಸಿಡಿಟಿನೇ ಇರಲಿಲ್ಲ, ಆಯಿತಾ. ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ಪಾತ್ರೆಗಳನ್ನು, ಸಿಲ್ವರ್ ಪಾತ್ರೆಗಳು ಅವು ಇವೆಲ್ಲ ಚೇಂಜಸ್ ಮಾಡ್ಕೊಂಡು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಹೊಡೆದೋಗ್ಬಿಡುತ್ತೆ. ಅಂದರೆ ಇವತ್ತು ಮಣ್ಣಿನ ಮಡಿಕೆನಲ್ಲಿ ಮುದ್ದೆ ಮಾಡೋರು ಯಾರೂ ಇಲ್ಲ, ಆಯಿತಾ. ಆ ಮುದ್ದೆ ಮಾಡಿ ಊಟ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ, ಆಯಿತಾ. ಸೊ ಹಾಗಾಗ್ಬಿಟ್ಟು ಇವತ್ತು ಎಲ್ಲ ಏನಾಗಿದೆ ಅಂತಂದರೆ ಮಾಡ್ಲಿಕ್ಕೆ ಬರ್ತಾಯಿಲ್ಲ ಕೆಲವ್ರಿಗೆ ಇದು ಮಾಡೋಕ್ಕೆ ಬಂದ್ರೂ ಯಾರಪ್ಪ ಅದು ಸೂಕ್ಷ್ಮವಾಗಿ ಉಪಯೋಗಿಸೋಕ್ಕಾಗಲ್ಲ, ಅದನ್ನು ಹೊಡೆದೋಗ್ಬಿಡುತ್ತೆ ಅಂತಂತಾರೆ. ಇವತ್ತು ನೋಡಿ, ಇನ್ನೊಂದು 8ರಿಂದ 5 ವರ್ಷ 6 ವರ್ಷ 8 ವರ್ಷ 10 ವರ್ಷದೊಳಗೆ ಪೂರ್ತಿ ಹಳೆಯ ಕಾಲದ ಪದ್ಧತಿ ಬರಲಿಲ್ಲ ಅಂದರೆ ಕೇಳಿ ಸರ್, ಖಂಡಿತ ಬರುತ್ತೆ. ಸೊ ಹಾಗಾಗಿ ನಾವು ಒಂದು ಹಳ್ಳಿ ಪ್ರಾಂತ್ಯದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಹಳೆಯ ಕಾಲದ ಪದ್ಧತಿ ಯಾವ ರೀತಿ ಮಾಡ್ತಾಯಿದ್ರು, ಆಹಾರ ಧಾನ್ಯಗಳನ್ನು ರೆಡಿ ಮಾಡಿ ನಾವು ಕೊಡೋದ್ರಿಂದ ತುಂಬ ಆರೋಗ್ಯದ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಏನು ಹೇಳ್ತೀವಿ ಅದನ್ನು
ಈ ಮನೆ ಮದ್ದು ಅಂತ ಕರಿತೀವಿ ಅದನ್ನು. ಯಾಕೆಂದರೆ ಅಂದರೆ ಪರಿಸರ ಇರ್ತಕ್ಕಂಥದ್ದೇ ಉಪಯೋಗಿಸ್ಕೊಂಡು ನಾವು ಆಹಾರವಾಗಿ ತೊಗೊಂಡ್ರೆ ಅದು ಎಲ್ಲ ಒಂದು ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಸರ್. ಎಲ್ಲೆಲ್ಲೋ ಹುಡ್ಕೋ ಬದಲು ನಮ್ಮ ಸುತ್ತಮುತ್ತ ಪರಿಸರದಲ್ಲೇ ಇದೆ ಅದು ಮೆಡಿಸಿನ್ ಅನ್ನುವಂಥದ್ದು. ಇವತ್ತು ಒಂದು 10 ವರ್ಷ ಹಿಂಭಾಗ ಅಲ್ಲ, 10 ವರ್ಷ ಒಂದು 20-25 ವರ್ಷ ಹಿಂಭಾಗಕ್ಕೆ ಹೋದರೆ 30 ವರ್ಷ ಹಿಂಭಾಗ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಇಷ್ಟೊಂದು ಹಾಸ್ಪಿಟ್ಲ್ಗಳು ಇರಲಿಲ್ಲ, ಇಷ್ಟೊಂದು ಯಾವ್ಯಾವೋ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಕ್ಯಾನ್ಸರ್ ಹಾಸ್ಪಿಟ್ಲು ಹೊರ ರಾಜ್ಯಗಳಿಗೆಲ್ಲ ಹೋಗ್ಬೇಕಾಯಿತು. ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲೆಲ್ಲ ತುಂಬ ಡಿಸ್ಟಿಕ್ ಲೆವೆಲಲ್ಲಿದ್ದಾವೆ. ಅದಕ್ಕೂ ರಶ್ ಇದ್ದಾರೆ ಜನ. ಮೊದಲು ಯಾವುದು ಸ್ಟೇಟ್ ಲೆವೆಲಲ್ಲಿ ಇರ್ತಿತ್ತು ಆಯಿತು, ಇವತ್ತು ಡಿಸ್ಟಿಕ್ ಲೆವೆಲಲ್ಲಿ ಇದ್ದಾವೆ. ಇನ್ನು ಬರ್ತಾ ತಾಲೂಕು ಲೆವೆಲ್ಲು ಬರೋದಕ್ಕೆ ಆಶ್ಚರ್ಯ ಏನಿಲ್ಲ. ಕಾರಣ ಏನು ಅಂತಂದರೆ ಸುಮಾರು ಜನಗಳು ಇವತ್ತು ಆಹಾರ ಪದ್ಧತಿ ಸರಿ ಇಲ್ಲದೆ ಒಂದು ಇಮ್ಯುನಿಟಿ ಪವರೇ ಇಲ್ಲ ಅವ್ರಿಗೆ. ಆ ಇಮ್ಯುನಿಟಿ ಪವರ್ ಯಾವಾಗ ಕಳ್ಕೊಳ್ತಾ ಇದ್ದಾರೋ ಸೊ ಅವಾಗ ತಕ್ಷಣ ಅವ್ರಿಗೆ ಕ್ಯಾನ್ಸರಿಗೆ ಕನ್ವರ್ಟ್ ಆಗಿರುತ್ತೆ. ಇವತ್ತು ಜಾಸ್ತಿ ಬರ್ತಾಯಿದ್ದು ಗ್ಯಾಸ್ಟ್ರಿಕ್ ಅಸಿಡಿಟಿಯಿಂದ ಅಲ್ಸರ್ ಆಗಿ, ಅಲ್ಸರಿಂದ ಏನಾಗ್ತಾಯಿದೆ ಅಂದರೆ ಕೋಲನ್ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಇವತ್ತು ಸುಮಾರು ಜನ ಇವತ್ತು ಕ್ಯಾನ್ಸರ್ ಏನು ಇದೆ ಅಂತ ಜನಕ್ಕೆ ವಿಚಾರ ಮಾಡಿ ಕೋಲನ್ ಕ್ಯಾನ್ಸರ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಅಂದರೆ ಕರಳಿನ ಕ್ಯಾನ್ಸರ್ ಜಾಸ್ತಿ ಇದೆ ಸರ್. ಸೊ ಹಂಗಾಗ್ಬಿಟ್ಟು ಆಹಾರ ಪದ್ಧತಿ ಮೇಯ್ನು. ಆಹಾರ ಪದ್ಧತಿ ಸರಿ ಇಲ್ಲದಲ್ಲೇ ಇರೋದು. ಎಲ್ಲರ ಬಾಡಿನಲ್ಲೂ ಕ್ಯಾನ್ಸರ್ ಸೆಲ್ಸ್ ಇದೆ, ಎಲ್ಲರ ಬಾಡಿನಲ್ಲೂ ಕ್ಯಾನ್ಸರ್ ಸೆಲ್ಸ್ ಇದೆ. ಆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗೋದು ಯಾವಾಗ ಅಂದರೆ ಯಾವ ಭಾಗದಲ್ಲಿ ನಮಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೋ, ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಆ ಜಾಗಕ್ಕೆ ಕ್ಯಾನ್ಸರ್ ಸೆಲ್ಸು ಲಗ್ಗೆ ಇಡ್ತವೆ. ಆ ಲಗ್ಗೆ ಇಟ್ಟಾಗ ಏನಂತೆ ಅಲ್ಲಿ ಅವನು ಮನೆ ಮಾಡ್ಕೊಳ್ತೇವೆ. ಅದನ್ನು ನಾವು ಹೇಳ್ತೇವೆ ಕ್ಯಾನ್ಸರ್ ಗಡ್ಡೆ ಮತ್ತಿನ್ನೊಂದು ಏನೇನೋ ಹೆಸರಿಡ್ತಾ ಹೋಗ್ತೀವಿ. ಸೊ ಅದನ್ನೇ ಏನು ಹೇಳ್ತೇವೆ ಕ್ಯಾನ್ಸರ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೊಂದು ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಬದಲು ನಾವು ಎಲ್ಲ ಆಹಾರ ಪದ್ಧತಿನ ರೂಢಿ ಮಾಡಿಕೊಂಡು ನಾವು ಒಂದು ಸಿಸ್ಟಮೆಟಿಕ್ ಆಹಾರನ ಇವತ್ತು ಇದು ತಿನ್ನಬೇಕು, ನಾಳೆ ಮಧ್ಯಾಹ್ನಕ್ಕೆ ಈ ಥರ ತಿನ್ನಬೇಕು, ಈ ಥರ ತಿಂತಾ ಬಂದಾಗ ಎಲ್ಲದೂ ನಮ್ಮ ಬಾಡಿ ಸಿಗ್ತಾ ಹೋದಾಗ ಎಲ್ಲ ಸೆಲ್ಸು ಆ್ಯಕ್ಟಿವೇಟ್ ಆಗಿರ್ತವೆ, ಯಾವ ವೀಕ್ ಆಗೋದಲ್ಲ, ನಮಗೆ ಇಮ್ಯುನಿಟಿ ಪವರ್ ರೈಸ್ ಆಗ್ತಾ ಹೋಗುತ್ತೆ. ಅವಾಗ ಯಾವ ಕ್ಯಾನ್ಸರು ಬರೋಲ್ಲ, ಯಾವ ಶುಗರು ಬರೋಲ್ಲ, ಯಾವ ಥೈರಾಯ್ಡು ಬರೋಲ್ಲ, ಯಾವುದೇ ಬಿ ಪಿನೂ ಬರೋಲ್ಲ. ಇವ್ಯಾವ ಕಾಯಿಲೆಗಳಲ್ಲ ಸರ್. ಈ ಬಿ ಪಿ, ಶುಗರು, ಥೈರಾಯ್ಡು, ಕ್ಯಾನ್ಸರ್ ಯಾವ ಕಾಯಿಲೆಗಳಲ್ಲ. ನಾವು ತಂದ್ಕೊಳ್ತಾ ಇರೋದು ನಾವು ಆಹಾರ ಪದ್ಧತಿ ಸರಿ ಇಲ್ಲದೆ ಬಾಯಿಗೆ ಬಂದು ತಿಂದು ನಾವು ತಂದ್ಕೊಂಬಿಟ್ಟು ಲಾಸ್ಟಿಗೆ ದೇವ್ರೆ ನಾನೇನು ಅನ್ಯಾಯ ಮಾಡಿದ್ನಪ್ಪ, ನನಗೆ ಕೊಡಬೇಕಾ ಈ ಕಾಯಿಲೆ ಅಂತೀವಿ. ದೇವರು ಇಂಥ ತಿನ್ನು ಹಿಂಗೆ ತಿನ್ನು ಅಂತ ಹೇಳಿದ್ನ ನಮಗೆ? ಇಲ್ಲಲ್ಲ. ಮತ್ತು ನಾವು ನಮ್ಮ ಬಾಯಿ ಸರಿಯಾಗಿ ಇಟ್ಕೊಂಡಲ್ಲೇ ಬಾಯಿ ಬಂದು ತಿಂದ್ಬಿಟ್ಟು ದೇವ್ರು ಬೈಕೊಳ್ಳೋದು. ಆಮೇಲೆ ಯಾಕೆ ಬೇಕಿದು? ಆ ದೇವ್ರು ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ತಿಂದಿದೀಯಾ ಆಯ್ತಾ, ನೀನು ಹುಷಾರು ಮಾಡ್ಕೊ, ದುಡ್ಡು ಕಟ್ಟು, ಹುಷಾರು ಮಾಡ್ಕೊ ಅಂದೇ ಅಂತಾನೆ, ಹೌದಲ್ವ? ಅವಾಗ ಲಕ್ಷಾಂತರ ರೂಪಾಯಿ ಇಟ್ಟು ಅಡ್ಮಿಟ್ ಆಗಿ ಏನೋ ಮಾಡ್ಕೊಂಡು ಅಡ್ಮಿಟ್ ಆಗಿ ದೊಡ್ಡದಿದ್ದೆಲ್ಲ ದುಡ್ಡನ್ನು ಅದು ಮಾಡೋದು. ನೋಡಿರಿ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ, ಸೊ 18, 20, 25 ವರ್ಷ 23 ವರ್ಷ ತನಕ ಓದ್ತೀವಿ ಕಷ್ಟಪಟ್ಟು ಆಯಿತು. ಆವಾಗ ಓಡೋರು ಸಂಘಗಳು ಅದೇ ಇದು ಸೇರ್ಕೊಂಡು ಅದು ತಿನ್ನೋದು ಆಲ್ರೆಡಿ ಶುರು ಮಾಡ್ಕೊಂಡಿರ್ತೀವಿ. ಅದೆಲ್ಲ ಫ್ರೆಂಡ್ ಸರ್ಕಲ್ಲು ಅದು ಇದು ಬಾಯಿಗೆ ಬಂದು ತಿಂತಾ ಇರ್ತೀವಿ. ಸೊ ಅದೆಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟು ದುಡಿಯೋಕ್ಕೆ ಅಂತೇಳಿ ಹೊಡ್ತೀವಿ. ಒಂದು 40 ಮದುವೆ ಒಂದು ದುಡಿಯೋಕೆ ಹಚ್ಕೊಂತಿದ್ದಂಗೆ ಮನೇಲಿ ಮದುವೆ ಮಾಡ್ತೇವೆ. ಮದುವೆ ಆಗ್ತಿದ್ದಂಗೆ ನಾನು, ನಮ್ಮ ಮಕ್ಕಳು, ನಮ್ಮ ಸಂಸಾರ ಅಂತ ಅಲ್ಲೇ ಮೈಂಡಲ್ಲಿ ಬಂದಿರುತ್ತೆ. ಸೊ ದುಡಿಯೋಕೆ ಹೊರಟಿರ್ತೀವಿ. ಸೊ ಅಲ್ಲೇನಾಗುತ್ತೆ, ದುಡಿತಾ ಏನಾಗುತ್ತೆ, ಆ ದುಡಿಯೋ ಒಂದು ಇವೇ ಇರ್ತವಲ್ಲ, ಅಂದರೆ ಏನು ಹೇಳ್ತೀವಿ, ಅದು ದುಡಿಲಿಕ್ಕೆ ಹಿಂದೆ ದುಡ್ಡಿನಿಂದ ಓಡ್ತಾ ಇರ್ತೀವಲ್ಲ, ಆ ದುಡ್ಡಿನಿಂದ ಓಡಿ ಏನಾಗ್ತದಪ್ಪ ಅಂದರೆ ನಾವು ನಮ್ಮ ಆಹಾರ ಶೈಲಿನೇ ಮರ್ತ್ಬಿಟ್ಟಿರ್ತೀವಿ. ಮತ್ತು ಜೀವನ ಶೈಲಿ ಹೆಂಗೆ ಅಂತ ಮರ್ತ್ಬಿಡ್ತೀವಿ. ಯೋಗ ಇಲ್ಲ, ವಾಕ್ ಇಲ್ಲ, ಬಿಸಿನೀರು ಕೊಡಲ್ಲ, ಮತ್ತು ಇನ್ನೊಂದು ಕೊಡಲ್ಲ, ಕಷಾಯ ಕೊಡಲ್ಲ, ಏನಿಲ್ಲ. ನಮ್ಗೆ ಬೆಳಗ್ಗೆ ಎದ್ದಾಡ್ತಿದ್ದಾಗ ಕಾಫಿ ಟೀ ಬೇಕು, ಅಂದರೆ ಸ್ವೀಟ್ ಬೇಕು ಬಾಡಿಗೆ. ಯಾಕೆ ಅಷ್ಟೊಳಗೆ ಏನೋ ಒಂಥರ ಆಗ್ತಿರ್ದು, ಏನಾದ್ರು ತೊಗೋಬೇಕು ಸ್ವೀಟ್ ಒಂದು ಸಕ್ಕರೆ ಏನೋ ಹಾಕ್ಬಿಟ್ಟತ್ತಾಗೆ ಒಂದು ಕಾಫಿ ಟೀ ಕುಡಿದ್ಬಿಟ್ರೆ ಸಮಾಧಾನ ಆಯ್ತಪ್ಪ ಅಂತೀವಿ. ಇಲ್ಲದಿದ್ದಾರ್ದು ರೋಗ ತಂದು ಕೊಡ್ತಾಯಿದ್ವಿ ಬೆಳಗ್ಗೆನೆ ಆಯಿತಾ. ಸೊ ಅದಾಯಿತು. ಅದಾಗ್ದಂಗೆ ಮತ್ತು ತಿಂಡಿ ಏನು ಆದರೆ ತಿಂತೀವಿ, ಇಲ್ವಾ ಟೈಮ್ ಆಯಿತು ಓಡು, ಖಾಲಿ ಹೊಟ್ಟೆಲಿ ಓಡು ಅಂತೀವಿ. ಇದು ಬೇಕಾ ನಮಗೆ? ಆಯಿತು. ಸೊ ಖಾಲಿ ಹೊಟ್ಟೆಲಿ ಹೋಗ್ತಾ ಎದ್ದು ಪಿತ್ತ ರೈಸ್ ಆಗುತ್ತೆ ಆಯಿತಾ. ಸೊ ಹಿಂಗೆಲ್ಲ ಮಾಡ್ಕೊಂಡು ದುಡಿಯೋಯಿಂದ ಓಡ್ತಾ ಇರ್ತೀವಿ. ಆಮೇಲೆ ರಾತ್ರಿ ಎಷ್ಟೊತ್ತಿಗೆ ಬರೋದು, ಎಷ್ಟೊತ್ತು ನೈಟೆಲ್ಲ ಕೆಲಸ ಮಾಡೋದು. ಹಿಂಗೆ ಮಾಡಿ ನಮ್ಮ ಕನಸನ್ನು ಈಡೇರಿಸ್ಕೊಂಬಿಡ್ತೀವಿ. ಅಂದರೆ ನಾವು ಒಂದು ಮನೆ ಕಟ್ಟಬೇಕು, ಮಕ್ಳಿಗೆ ಓದಿಸ್ಬೇಕು, ಬಂಗಾರ ತಂದಿಡಬೇಕು, ಇನ್ನೊಂದು ಮಾಡಬೇಕು, ಕಾರ್ ತರಬೇಕು, ಏನು ಮಾಡೋಕ್ಕೆ ಎಲ್ಲ ನಾವು ಆ ಒಂದು ಸರ್ಟನ್ ಒಂದು 40 ವರ್ಷ 50 ವರ್ಷ 45 ವರ್ಷದೊಳಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅಷ್ಟರೊಳಗಡೆ ನಾವು ಮೇಂಟೈನ್ ಮಾಡಿರೋಲ್ಲ ಬಾಡಿ, ಆವಾಗ ಯಾವ್ದಾರು ರೋಗ ಅಟ್ಯಾಕ್ ಆಗಿರುತ್ತೆ ಆಯಿತು. ಎಲ್ಲ ಮಾಡಿಬಿಟ್ಟಿರ್ತೀವಿ ಆಯಿತಾ. ಇನ್ನೇನು ನಾವು ಸುಖ ಪಡಬೇಕಪ್ಪ, ಮಕ್ಕಳು ಮದುವೆ ಮಾಡಿದ್ವಿ, ಆರಾಮಾಗಿರಬೇಕು, ಈಗ ಜೀವನ ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರೊಳಗೆ ಬಾಯಿ ತಿನ್ನೋಕ್ಕೆ ಪುಣ್ಯ ಇರಲ್ಲ ನೋಡ್ರಿ ಅಲ್ವಾ. ನಾವು ದುಡಿಬೇಕು ಅಂತ ದಾವತ್ತದಲ್ಲಿ ದುಡಿತಾ ಹೋಗ್ತೀವಿ. ಆಮೇಲೆ ಏನು ಮಾಡ್ತೀವಿ, ದುಡ್ದಿದ್ದ ಉಪಯೋಗಿಸ್ಕೊಳಕ್ಕೂ ನಮ್ಮ ಹತ್ರ ಬಾಯಿ ಇರಲ್ಲ
ಹಾಂ ಸರ್ ಹಾಂ ಸರ್. ಇದು ನಮ್ಮ ಮಾಡ್ತಾ ಇರೋ ತಪ್ಪುಗಳು. ಸೊ ಇವತ್ತಿಂದನೇ ಏನು ಮಾಡಬೇಕಪ್ಪ ನಾವು ಅಂದರೆ ಆರೋಗ್ಯ ಕಡೆ ಅಟ್ಲೀಸ್ಟ್ 24 ಗಂಟೆಯಲ್ಲಿ ದುಡಿತಾ ಇದ್ವಿ. ಆ 24 ಗಂಟೆಯಲ್ಲಿ ಒಂದು 2-3 ಗಂಟೆ ನನ್ನ ಪರ್ಸನಲ್ಗೋಸ್ಕರ, ನನ್ನ ಬಾಡಿಗೋಸ್ಕರ, ನಮ್ಮ ದೇಹಕ್ಕೋಸ್ಕರ ನಾವು ಟೈಮ್ ಕೊಟ್ಟಿದ್ದೆ ಆದರೆ ನಾವು ಲೈಫ್ ಲಾಂಗು ನಾವು ದುಡ್ದಿದ್ದ ದುಡ್ಡನ್ನು ನಾವೇ ಮಜಾ ಮಾಡ್ಬೋದು. ಆಯಿತಾ? ಕಂಡವ್ರಿಗೆ ಅಂತ ದೊಡ್ಡದಿರಲ್ಲ, ನಮ್ಮ ಮಕ್ಕಳಿಗೆ ಬೇಕು ಇಲ್ಲ ಅಂತಲ್ಲ, ಬರೋ ದುಡ್ಡನ್ನು ನಾವು ಮಜಾ ಮಾಡಬೇಕಲ್ವ. ನಮ್ಮ ಆಸೆ ಈಡೇರಿಸ್ಕೊಂಡು ನಾವೆಲ್ಲಿ ಹೋಗ್ಬೇಕು, ಎಲ್ಲ ಟೂರ್ ಹೋಗ್ಬೇಕು, ಅಲ್ಲಿ ನಮಗೆ ಟೂರ್ ಹೋಗೋಕ್ಕೂ ಶಕ್ತಿ ಇಲ್ಲ, ಅಲ್ಲಿ ಆ ಹೊಟ್ಟೆ ನೋವು, ಈ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ತಲೆನೋವು ಅಂತೆ, ಮೈಕೈ ನೋವು, ಕಾಲು ನೋವು, ಮಂಡಿ ನೋವು, ಅಯ್ಯೋ ನನ್ನ ಕೈಲಿ ಹೋಗೋಕ್ಕಲ್ಲಪ್ಪ, ಇರೋದು ಚೂರು ಏನಾದ್ರು ಮಾಡ್ಕೊಳ್ಬೇಕು ಸಾಕು, ಇನ್ನೇನು ಜೀವನ ಮಾಡಿದ್ದೀನೇನು ಬಂದು ಸತ್ಯ. ಸೊ ಹಾಗಾಗಿ ಈ 24 ಗಂಟೆ ಅಟ್ಲೀಸ್ಟ್ ಒಬ್ಬ ಮನುಷ್ಯ ಒಂದು 2-3 ಗಂಟೆ ಟೈಮು ಅವ್ರಿಗೆ ತನ್ನ ಬಾಡಿಗೋಸ್ಕರ ಮೀಸಲಿಟ್ಟರೆ ಅವನ ಲೈಫು ಚೆನ್ನಾಗಿರುತ್ತೆ. ಅವನ ಬಾಡಿಗೋಸ್ಕರ 2-3 ಗಂಟೆ ಟೈಮು ಈ ಥರ ಆಹಾರ ಪದ್ಧತಿಗಳೇನಿದೆ ಇದನ್ನೆಲ್ಲ ತೊಗೊಂಡು ಅಂದರೆ ಅವರ ಬಾಡಿಗೆ ಏನು ಬೇಕೋ ಎಲ್ಲದನ್ನು ಏನು ಮಿನರಲ್ಸ್ ಇರ್ಬೋದು ಅಥವಾ ಇದು ಪ್ರೋಟೀನು ವಿಟಮಿನ್ಗಳಿರ್ಬೋದು ಎಲ್ಲವನ್ನು ಆಹಾರ ಪದ್ಧತಿಯಲ್ಲಿ ತೊಗೊಳ್ತಾ ಹೋದರೆ ಲೈಫ್ ಲಾಂಗ್ ಅವನು ಒಂದು ಮಾತ್ರೆಗಳು ನುಂಗ್ದಂಗೆ ಆರಾಮಾಗಿ ಬದುಕ್ಬೋದು, ಯಾವ ಕಾಯಿಲೆ ಇಲ್ದಂಗೆ. ಅಷ್ಟು ತಾಕತ್ತು ನಮ್ಮ ನೈಸರ್ಗಿಕ ಆಹಾರ ಪದ್ಧತಿಯಲ್ಲಿ ಇದೆ. ಅದನ್ನು ಪ್ರತಿಯೊಬ್ಬರು ಅದು ರೂಢಿ ಮಾಡ್ಕೋಬೇಕಷ್ಟೇ. ನಾವೇನು ಮಾಡ್ತಾಯಿದ್ವಿ, ಬಾಯಿ ರುಚಿಗೋಸ್ಕರ ತಿಂತಾಯಿದ್ವಿ ಆಹಾರನ. ಆಯಿತಾ? ಇವತ್ತು ಏನು ಬಾಯಿ ರುಚಿ ತಿಂತಾ ಇದೆಯೋ ಅದು ಹೊಟ್ಟೆ ಹಾಳು ಮಾಡ್ತಾಯಿದೆ. ನಮಗೇನು ಕಾಯಿಲೆ ಬಂದಿದೆಯೋ ಅದು ಹೊಟ್ಟೆಯಿಂದನೇ. ಆ ಹೊಟ್ಟೆಯಿಂದ ಬರಲಿಕ್ಕೆ ಕಾರಣಕರ್ತರು ಯಾರು? ಬಾಯಿ. ಆಯಿತು? ಆ ಬಾಯಿ ಒಂದು ಹತೋಟಿಗೆ ಇಟ್ಕೊಂಡು ನಾವು ಯಾವ್ದು ಬೇಕು, ಏನು ಬೇಡ, ಏನು ಸಿಗುತ್ತೆ, ಒಂದು ತುತ್ತು ಆಹಾರ ತಿನ್ಬೇಕಾದ್ರೆ ಆಹಾರದಲ್ಲಿ ನನ್ನ ಬಾಡಿಗೆ ಏನು ಸಿಗುತ್ತೆ ಯೋಚನೆ ಮಾಡಿ ಯಾರು ತಿನ್ನೋದು ರೂಢಿ ಮಾಡ್ಕೊತ ನನಗೆ ಯಾವ ಕಾಯಿಲೆನೂ ಬರೋಲ್ಲ ಸರ್. ಇದು ನೋಡಿ, ಯಾವುದೇ ಕಾಯಿಲೆ ಬಂದಿದೆ ಅಂದರೆ ಶುರುವಾಗಿದೆ ಅಥವಾ ಬಂದಿದೆ ಅಂತಂದರೆ ಅದು ಮೇಯ್ನು ಪಿತ್ತ ದೋಷದಿಂದನೇ ಬಂದಿರುತ್ತೆ ಸ್ಟಾರ್ಟಿಂಗಲ್ಲಿ. ಏಕೆಂದರೆ ನಾವು ಬಾಯಿ ಸರಿಗೆ ಅವಾಯ್ಡ್ ಮಾಡಲ್ಲ, ಅದು ತಿಂದು ಹೊಟ್ಟೆ ಏನಾಗುತ್ತೆ ಎಲ್ಲ ಕೆಟ್ಟೋಗಿತ್ತು, ಪಿತ್ತ ಜಾಸ್ತಿ ಆಗ್ತೋಗುತ್ತೆ. ಒಂದು ಕಡೆ ಏನಾಗುತ್ತೆ, ಟೈಮ್ ಆಗಿಲ್ಲ ಅಂಥೇಳಿ ಉಪವಾಸ ಇರೋಕ್ಕೆ ಹೋಗ್ತೀವಿ, ಒಂದು ಕಡೆ ಲೇಟಾಗಿ ತಿಂತೀವಿ, ಇನ್ನೊಂದು ಥರ ಈ ಥರ. ಆಮೇಲೆ ಬೇಕಾಯ್ತು ತಿನ್ನೋದು ಕೆಮಿಕಲ್ಲು, ಪ್ರಿಸರ್ವೇಟಿವ್ಸ್ ಹಾಕಿರ್ತಕ್ಕಂಥ ಆಹಾರಗಳು, ಆಮೇಲೆ ಟೇಸ್ಟ್ ಪೌಡ್ರ್ ಇರ್ತಕ್ಕಂಥ ಆಹಾರಗಳು, ಈ ಥರದ್ದೆಲ್ಲ ತಿಂದು ನಮ್ಮ ಬಾಡಿ ಹಾಳಾಗೋಗ್ಬಿಟ್ರೆ ಇರೋದು 2 ಕಿಡ್ನಿ ಎಷ್ಟಂತ ಕ್ಲೀನ್ ಮಾಡೋಕ್ಕೆ ಸಾಧ್ಯ? ಅದು ಆಯಿತು 24 ಗಂಟೆ ವರ್ಕ್ ಮಾಡಿದ್ರೆ ಕ್ಲೀನ್ ಮಾಡೋಕ್ಕಾಗಕ್ಕೆ ಅಷ್ಟು ಕಸ ತುಂಬ್ತಾ ಇದ್ದೀವಿ ನಾವು. ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ನಮಗೆ, ಕಂಡಿದ್ದೆಲ್ಲ ತಿಂದ್ಬಿಡ್ಬೇಕು. ಅದು ಕಲ್ಲರ್ ಹಾಕಿರ್ತಾರೆ, ಅದಕ್ಕೆ ಟೇಸ್ಟ್ ಪೌಡ್ರ್ ಹಾಕ್ತಾರೆ, ಪ್ರತಿಯೊಂದರಲ್ಲೂ ಆ ರೀತಿ ಆಹಾರ ಸಿಗ್ತಾಯಿದೆ. ಆಯಿತಾ? ಇವತ್ತು ನಿಂಬುಪ್ಪೆಲ್ಲ ಉಪಯೋಗಿಸ್ತಾ ಇದ್ದಾರೆ, ಅವೆಲ್ಲ ಡೇಂಜರು. ಆಯಿತಾ? ಟೇಸ್ಟ್ ಬರಲಿ ಅಂದರೆ ಟೇಸ್ಟ್ ಪೌಡ್ರ್ ಉಪಯೋಗಿಸ್ತಾ ಇದ್ದಾರೆ, ಇವೆಲ್ಲ ಡೇಂಜರ್ ತಾನೆ. ಈ ಥರದ್ದೆಲ್ಲ ಆಹಾರ ಪದ್ಧತಿಯೆಲ್ಲ ನಾವು ಹಾಳು ಮಾಡ್ಕೊಂಡಿದ್ದೆ. ಯಾವುದೇ ಕಾಯಿಲೆ ಬಂದರೆ ಪಿತ್ತದೋಷದಿಂದ ಬಂದಿದೆ. ಆ ಪಿತ್ತದೋಷ ಅನ್ನೋದು ನಮಗೆ ಈಸಿ ಕೇಳಲಿಕ್ಕೆ. ಒಂದು ಮಾತ್ರೆ ನುಂಗ್ತಾ ಇದೀವಿ ಇವತ್ತು ಅಂದರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇದೆಯಾ, ಒಂದು ಮಾತ್ರೆ ನುಂಗು, ಆಹಾರ ತಿನ್ನು, ಇದೇ ನಾವು ಕಂಡ್ಕೊಂಡಿರೋದು. ಬೇರೆ ಏನೋ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಳ್ತಾ ಇರಲಿಲ್ಲ. ಅದು ನುಂಗಿ ಯಾವ ಥರ ಬಾಡಿ ಹಾಳಾಗಿದೆ ಅಂತಂದರೆ ಅವತ್ತಿನ ಸಮಾಧಾನ ಆ ಕ್ಷಣದ ಸಮಾಧಾನಕ್ಕಷ್ಟೇ ನಾವು ಮಾತ್ರ ನುಂಗ್ತಾ ಇರೋದು. ಪರ್ಮನೆಂಟ್ ಸೊಲ್ಯೂಷನ್ನ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಳ್ಳಿ ಫಸ್ಟು. ಆ ಕಾಯಿಲೆಗಳು ಏನೇನು ಬರ್ತವೆ ಅಂತ ನೀವು ಕೇಳಿದ್ರೆ ಭಯ ಬೀಳ್ತೀರಿ ಸರ್, ಅಷ್ಟು ಕಾಯಿಲೆಗಳು ಬರ್ತಾಯಿದೆ ಪಿತ್ತದೋಷದಿಂದ. ಅದನ್ನು ಲೀಸ್ಟೇ ಮಾಡಿದ್ದೀನಿ ನೋಡಿ ಸರ್. ಫಸ್ಟು ಕೂದಲು ಉದುರ್ತಾ ಇದೆ ಮನುಷ್ಯನಿಗೆ, ಆರೋಗ್ಯವಂತ ಮನುಷ್ಯನಿಗೆ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತ ಅಂದರೆ ಆಯಿತಾ ಏನೋ ಕಾಯಿಲೆ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ. ಇದು ಒಂದು ಸೂಕ್ಷ್ಮೆ. ರೋಗ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಸೂಕ್ಷ್ಮ ಸರ್. ಅದು ಕೂದಲು ಉದುರ್ತಾ ಇದ್ದರೆ ಸೊ ಏನೋ ರೋಗ ಸ್ಟಾರ್ಟ್ ಆಗ್ತಾ ಇದೆ, ನನ್ನ ಬಾಡಿ ಸರಿಯಾಗಿ ಇಟ್ಕೋಬೇಕು ಅಂತ ಅದು ಸೂಕ್ಷ್ಮ ಕೊಡ್ತಾ ಇರುತ್ತೆ. ಆಯಿತಾ? ಸೊ ಅದಾದಮೇಲೆ ದೇಹದ ಜಡತ್ವ ಜಾಸ್ತಿ ಆಗುತ್ತೆ, ಅಂದರೆ ಆಯಾಸ, ಸುಸ್ತು, ಯಾವ ಬಿಡಪ್ಪ ಈಗ ಮಾಡಬೇಕು ಕೆಲಸ ಬಿಡು ಮಾಡಿರೋಗುತ್ತೆ, ಬಸ್ ಕೊಡಬೇಕು ನಾಳೆಗೆ ಹೋಗೋಣ ಮಧ್ಯಾಹ್ನಕ್ಕೆ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡ್ತೀವಿ, ಅದು ಜಡತ್ವ ಸ್ಟಾರ್ಟ್ ಆಗುತ್ತೆ ಅದೊಂದು. ಆಮೇಲೆ ಕೈ ಕಾಲು ನೋವು, ಜಾಯಿಂಟ್ ಪೇನ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ, ಅಂದರೆ ಜಾಯಿಂಟ್ ಪೇನ್ಗಳು, ಮಂಡಿ ನೋವೆಲ್ಲ ಸ್ಟಾರ್ಟ್ ಆಗ್ತದೆ ಅದೊಂದು. ಓವರ್ ಅಸಿಡಿಟಿ ಆದಾಗ, ಪಿತ್ತ ಜಾಸ್ತಿ ಆದಾಗ ಅದೊಂದು. ಆಮೇಲೆ ಬಾಯಿನಲ್ಲಿ ಹುಣ್ಣು, ಕರಳಲ್ಲಿ ಹುಣ್ಣು ಜಾಸ್ತಿ ಆಗ್ತದೆ. ಹುಣ್ಣು ಬಾಯಿನಲ್ಲಿ ಗಾಯಗಳಾಗ್ತವೆ, ಹುಣ್ಣಾಗ್ತವೆ. ಸುಮಾರು ಜನಕ್ಕೆ ಒಂದು 100 ಜನಕ್ಕೆ ನಿಲ್ಸಿಕೆ ಒಂದು 70-80 ಜನಕ್ಕೆ ಆ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಸೊ ಅದೊಂದು. ಆಮೇಲೆ ಪದೇ ಜ್ವರ ಬರ್ತಿರುತ್ತೆ ಕೆಲವರಿಗೆ. ಆಮೇಲೆ ಚರ್ಮದಲ್ಲಿ ಕಾಂತಿನೇ ಇರಲ್ಲ, ಅಂದರೆ ಒಂಥರ ಸ್ನಾನ ಮಾಡಿದ್ರು ಕೂಡ ಫ್ರೆಶ್ನೆಸ್ ಅಂತ ಕಾಣಲ್ಲ. ಸೊ ಅದು ಪಿತ್ತ ದೋಷದಿಂದ ಅದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಒಂದು. ಆಮೇಲೆ ಋತುಚಕ್ರ ಸರಿಯಾಗಿ ಆಗೋದಿಲ್ಲ, ಮಂತ್ಲಿ ವೈಸ್ ಏನಾಗ್ತಾರೋ ಅದು ಏರುಪೇರು ಆಗ್ತಾ ಇರುತ್ತೆ. 2 ತಿಂಗಳಿಗೆ 3 ತಿಂಗಳಿಗೆ ಇಲ್ಲ 15 ದಿವಸಕ್ಕೆ ಆಗೋದು, ಈ ಥರದ ಏರುಪೇರು ಇರುತ್ತೆ. ಆದ್ರೂ ಕೂಡ ಅವ್ರಿಗೆ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ, ಜೊತೆಗೆ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇದು ಪಿತ್ತದೋಷ ಜಾಸ್ತಿ ಇದ್ದರೆ. ಸೊ ಅದೊಂದು. ಆಮೇಲೆ
ಕೆಲವರಿಗೆ ಬಿಳಿ ಮುಟ್ಟು ಸ್ಟಾರ್ಟ್ ಆಗುತ್ತೆ, ವೈಟ್ ಬ್ಲೀಡಿಂಗ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಎಕ್ಸ್ಟ್ರಾ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅದೊಂದು. ಆಮೇಲೆ ಗರ್ಭಕೋಶದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಅದನ್ನು, ಅದು ಫೈಬ್ರಾಯ್ಡ್ ಸ್ಟಾರ್ಟ್ ಆಗುತ್ತೆ. ಅದು ಓವರ್ ಆಗಿದೆ, ಲಾಸ್ಟ್ಗೆ ಗರ್ಭಕೋಶದ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಮುಗಿತವ್ರು ಒಂದು ಭಾಗ ತೆಗೆದಾಕ್ತದೆ, ಮುಗಿದವ್ರು. ಆ ಸೊಲ್ಯೂಷನ್ನ ಖಂಡಿತ ಸೊಲ್ಯೂಷನ್ ಅಲ್ಲ. ಆ ಒಂದು ಅಂಗಾಂಗನ ದೇವರು ಏನು ಕೊಟ್ಟಿರ್ತಾರೆ, ಬೇಕಾಗೇ ಕೊಟ್ಟಿರ್ತಾನೆ. ಆ ಅಂಗಾಂಗನ ಯಾವುದೇ ಕಾರಣಕ್ಕೂ ಒಂದು ತಕ್ಷಣದ ನಿರ್ಧಾರ ತೊಗೊಂಡು ತೆಗ್ಸೋಕೆ ಹೋಗಬಾರ್ದು. ಅದಕ್ಕೆ ಸಾಕಷ್ಟು ಸೊಲ್ಯೂಷನ್ ಇದ್ದಾವೆ, ಆ ರೀತಿ ಮಾಡ್ಕೊಳ್ತಾ ಹೋಗುತ್ತೆ. ಜಸ್ಟ್ ಏನಿಲ್ಲ, ಅದು ಪಿತ್ತ ಇದು ಪ್ರಾಬ್ಲಮ್ ಆಗಿರುತ್ತೆ, ಅಂದರೆ ಅಸಿಡಿಟಿ ಓವರ್ ಆಗಿ ಆ ಥರ ಅಸಿಡಿಟಿ ಫುಲ್ ಕಂಟ್ರೋಲಿಗೆ ತೊಗೊಳ್ಳಿ, ಸರಿ ಹೋಗ್ತಾ ಹೋಗುತ್ತೆ. ಅದೆಲ್ಲ ಗರ್ಭಕೋಶದ ಏನೇ ಪ್ರಾಬ್ಲಮ್ ಇದ್ರೂ ಆ ರೀತಿ ಪ್ರಾಬ್ಲಮ್ ಆಗಿರುತ್ತೆ. ಇದೆಲ್ಲ ಕಾರಣ ಪಿತ್ತದೋಷದ ಪ್ರಾಬ್ಲಮ್ ಇದೆ. ಅದು ಸರಿ ಮಾಡ್ಕೊಳ್ಳಿ. ಸಾಯಂಕಾಲ ತನಕ ಬೆಳಗ್ಗೆ ಏನು ಜೋಶಲ್ಲಿ ಇರ್ತಾ ಸಾಯಂಕಾಲ ಅದೇ ಜೋಶಲ್ಲಿ ಇರ್ತದೆ. ಹೌದು, ಬಾಡಿ ಸರಿ ಹೋಗಲಿ ಅಂದರೆ ತಿಂತಕ್ಕಂಥ ಆಹಾರ ಪದ್ಧತಿ ಸರಿ ಇರಲಿ ಅಂತ ಹೇಳ್ಬಿಟ್ಟು ಇನ್ನೂ ಸಾಕಷ್ಟು ಇದ್ದಾವೆ. ಆಯಿತಾ, ಕೆಲವೊಂದು ಮಾತ್ರ ಹೇಳಿದೆ, ಇನ್ನು ಸಾಕಷ್ಟು ಪ್ರಾಬ್ಲಮ್ಗಳಾಗ್ತವೆ. ಸುಮಾರು 50-60 ಕಾಯಿಲೆ ಬರ್ತವೆ ಪಿತ್ತದೋಷದಿಂದ. ಆ ಪಿತ್ತದೋಷ ಸರಿ ಮಾಡ್ಕೊಳ್ಳೋದ್ರಿಂದ ಇವೆಲ್ಲ, ಅಂದರೆ ಇದನ್ನು ಏನು ಹೇಳ್ತೀವಿ ಅಂದರೆ, ಪಿತ್ತದೋಷ ಇರೋದನ್ನು ನಾವು ಎಲ್ಲ ಕಾಯಿಲೆಗಳಿಗೆ ದೊಡ್ಡಪ್ಪ ಅಂತ ಹೇಳ್ತೀವಿ. ಹೌದು, ಮೂಲನೇ ಅದು. ಯಾವುದೇ ಕಾಯಿಲೆ ಬರಲಿಕ್ಕೂ ಮೂಲ ಅದು. ಇದನ್ನು ಬೀಟಾಶೇಸನ್ನು ಡಿಆಕ್ಟಿವೇಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಪಿತ್ತದೋಷದಿಂದ. ಸೊ ಹಾಗಾಗ್ಬಿಟ್ಟು ಫಸ್ಟ್ ಪಿತ್ತದೋಷ ಸರಿ ಮಾಡ್ಕೊಂಬಿಟ್ರೆ ಇಡೀ ಬಾಡಿ ಫುಲ್ ಫ್ರೀ ಇರುತ್ತೆ ಸರ್. ಪಿತ್ತದೋಷನ ನಿರ್ನಾಮ ಮಾಡಿಬಿಟ್ರೆ ಯಾವ ಕಾಯಿಲೆನೇ ಬರೋದಿಲ್ಲಲ್ಲ ಜನಗಳಿಗೆ. ಸೊ ಹಾಗಾಗಿ ಆ ಒಂದು ಪಿತ್ತದೋಷಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿದ್ವಿ. ಇದು ಮೈಸೂರು CFTR ಅಲ್ಲೂ ಕೂಡ ಚೆಕಪ್ ಆಗಿದೆ, ಲ್ಯಾಬಲ್ಲಿ ಚೆಕ್ ಮಾಡಿಸಿದ್ವಿ. ನೋಡಿ, ಗ್ರೀನ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ವಿ. ಇದು ಸುಮಾರು ಒಂದು 5-6 ಎಲೆಗಳ ನೈಸರ್ಗಿಕ ಎಲೆಗಳನ್ನು ಸೇರಿಸ್ಬಿಟ್ಟು ಇದನ್ನು ರೆಡಿ ಮಾಡಿದ್ವಿ. ನೆರಳಲ್ಲಿ ಒಣಹಾಕಿ ಪೌಡ್ರ್ ಮಾಡಿ ಇದು ಮಾಡಿದ್ವಿ ಇದನ್ನು. ಸೊ ಇದನ್ನು ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ ಸಂಜೆ 2 ಟೈಮು ಪಿತ್ತದೋಷ ಇರೋರು, ಪಿತ್ತದೋಷ ಇಲ್ಲ ಅಂದವರು ಕುಡಿಬೋದು, ಇರಲೇಬೇಕು ಅಂತ ಇಲ್ಲ. ಇದನ್ನು ಕುಡಿಯೋದ್ರಿಂದ ಅವರ ಬಾಡಿಗೆ ತುಂಬಾ ಆರೋಗ್ಯಕರ ಸಿಗ್ತಾ ಇರುತ್ತೆ. ಸೊ ಇದರಲ್ಲಿ ಬಂದು ಚೆಕಪ್ ಮಾಡಿಸಿದ್ವಿ. ಅದರ ಲ್ಯಾಬಲ್ಲೂ ಚೆಕ್ ಆಗಿದೆ. ಲ್ಯಾಬ್ ಟೆಸ್ಟಿಂಗ್ ಸರ್ ಇದು. ಓಕೆ, ನಮ್ಮ ಪ್ರಾಡಕ್ಟನ್ನು ಲ್ಯಾಬ್ ಟೆಸ್ಟಿಂಗ್ ಮಾಡಿರೋದು. ಆಯಿತಾ, ಮೊದಲನೇದು ಇದು ನಮ್ಮದು ಗ್ರಾಮೀಣ ರುಚಿ ಎಲ್ಪಿಕ್ಸ್ ಪೌಡರು, ಮಲ್ಟಿಗ್ರೇನ್ ಎಲ್ಪಿಕ್ಸ್ ಪೌಡ್ರು. 2ನೇ ಲೈನು ನೋಡಿ, ನ್ಯಾಚುರಲ್ ಟೀ ಪೌಡ್ರ್ ಅಂತೇಳಿ ಹಾಕಿದ್ವಿ. ನೋಡಿರಿ, ಇಲ್ಲಿ ಕ್ಯಾಲ್ಸಿಯಂ ಬಂದು 100 ಗ್ರಾಮ್ಗೆ 1383 mg ಇದೆ. ಆಯಿತು. ಸೊ ಮೆಗ್ನೀಷಿಯಮ್ ನೋಡಿ 418 mg ಇದೆ. ಸೊ ಐರನ್ನು 100 ಗ್ರಾಮ್ಗೆ 124 mg ಇದೆ. ನೋಡಿ, ಜಿಂಕ್ ಇದೆ, ಪೊಟ್ಯಾಷಿಯಮ್ ಇದೆ. ಸೊ ಎಲ್ಲವೂ ಇದ್ದಾವೆ. ಇದನ್ನು ನಾವು ಯಾಕೆ ಟ್ಯಾಬ್ಲೆಟ್ ನುಂಗ್ಬೇಕು ಹೇಳಿ? ನಾವು ಕೊಡ್ತಕ್ಕಂಥ ಆಹಾರ ಪದ್ಧತಿನಲ್ಲಿ ಎಲ್ಲ ಒಂದು ಏನು ಐರನ್ ಕಂಟೆಂಟ್ಸ್ ಇರೋದು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಮ್ಯಾಂಗನೀಸ್, ಮತ್ತು ಅದು ಇದು ಏನು ಹೇಳಿದ್ರೆ ವಿಟಮಿನ್ಗಳು. ನೋಡಿ, ವಿಟಮಿನ್ಗಳು ಎಷ್ಟು ಚೆನ್ನಾಗಿದ್ದಾವೆ. ವಿಟಮಿನ್ ಎ ಇದೆ, ವಿಟಮಿನ್ ಡಿ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಇ, ವಿಟಮಿನ್ B1, B2, B3, B6, B9, B12 ಇಷ್ಟೆಲ್ಲ ಇದೆ. ಇಷ್ಟೆಲ್ಲ ಇರತಕ್ಕಂಥ ಪ್ರಾಡಕ್ಟನ್ನು ದಿನನಿತ್ಯ ಒಂದು ಕಾಫಿ ಟೀ ಕುಡಿಯೋಕ್ಕಂತ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವ, ಖಂಡಿತ. ಕಾಫಿ ಟೀನಲ್ಲಿ ಏನು ಸಿಗ್ತಾ ಇದೆ? ಆಯ್ತು, ನಾವು 25 ಲೀಟ್ರ್ ಹಾಲಲ್ಲಿ ಏನು ಹಾಲು ಕುಡಿತೀವಿ, ಅದರಲ್ಲಿ ಏನು ಇದಿರುತ್ತೋ ಅದು ತಾಕತ್ತು ಇದರಲ್ಲಿದೆ. 25 ಲೀಟ್ರ್ ನಾವು ಹಾಲು ಕುಡಿತೀವಲ್ಲ, ಅದ್ರ ತಾಕತ್ತು ನಮ್ಮೊಂದು ಬಾಕ್ಸಲ್ಲಿದೆ. ಆಯಿತಾ. ಸೊ ಇದು ಮತ್ತು ಇದಿರ್ಬೋದು ಇದರಲ್ಲಿ. ಆಯಿತು, ನಾವು ಯಾಕೆ ಐರನ್ ಕಂಟೆಂಟ್ಸ್ ಇರ್ತಕ್ಕಂಥ ಟ್ಯಾಬ್ಲೆಟ್ಸ್ ಯಾಕೆ ನುಂಗಬೇಕು, ಪೊಟ್ಯಾಷಿಯಮ್ ಟ್ಯಾಬ್ಲೆಟ್ ಯಾಕೆ ನುಂಗಬೇಕು, ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಏನಕ್ಕೆ ನುಂಗಬೇಕು? ನೈಸರ್ಗಿಕ ಆಹಾರ ಪದ್ಧತಿಗೆ ಬನ್ನಿ. ನಾವು ಕೆಮಿಕಲನ್ನು ನಾವು ಬಾಡಿ ಒಳಗಡೆ ಯಾವುದೋ ರೂಪದಲ್ಲಿ ಕೆಮಿಕಲ್ ತುಂಬ್ತಾ ಕಿಡ್ನಿ ಹಾಳಾಗ್ತವೆ. ಆಯಿತಾ, ಆ ಕಿಡ್ನಿ ಹಾಳು ಮಾಡ್ಕೊಬೇಡಿ. ಇರೋದು 2 ಕಿಡ್ನಿ ಅದನ್ನು ಹಾಳು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಹಾಕಿಡ್ತೀರಿ. ಮಾತ್ರೆ ನುಂಗೋಕ್ಕಷ್ಟು ದುಡ್ಡು, ಮತ್ತು ಅದನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಅಷ್ಟು ದುಡ್ಡು ಯಾಕೆ ಬೇಕು? ಆರೋಗ್ಯ ಪದ್ಧತಿ, ನೈಸರ್ಗಿಕ ಆಹಾರ ಪದ್ಧತಿ ಬನ್ನಿ. ನಿಮಗೆ ಪರಿಸರ ಕಾಣ್ತಕ್ಕಂಥ ಎಲೆಗಳು ಸಿಗ್ತವೆ. ನಮ್ಮ ಹತ್ರ ದುಡ್ಡು ಕೊಟ್ಟು ತಗೋಬೇಡಿ ನೀವು. ನಾನು ದುಡ್ಡು ಕೊಟ್ಟು ನಮ್ಮ ಹತ್ರ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನೈಸರ್ಗಿಕದಲ್ಲಿ ಸಾಕಷ್ಟು ಇದೆ. ಕಡೆ ಪಕ್ಷಿ ಯಾವುದು ಸಿಕ್ಕಲೋ ಹೊಂಗೆ ಎಲೆ ತಗೊಂಡು ಅದ್ರ ಕಷಾಯ ಕೊಟ್ಟರೆ ಅದರಲ್ಲೂ ಒಂದು ಅಂಶ ಇರುತ್ತೆ, ತುಂಬಾ ಆರೋಗ್ಯ ಸಿಗುತ್ತೆ. ಹೊಂಗೆ ಎಲೆ ಇರ್ಬೋದು, ಬೇವಿನ ಎಲೆ ಇರ್ಬೋದು, ಅಥವಾ ತುಳಸಿ, ಪುದೀನ, ಆಮೇಲೆ ಇದು ಸೀಬೆ ಎಲೆ, ನೇರಳೆ ಎಲೆ, ಈ ಥರದ್ದು ಡೈಲಿ ಒಂದೊಂದು ಥರದ್ದು ಕಷಾಯಗಳನ್ನು ಮಾಡ್ಕೊಂಡು ಕುಡಿತಾ ಬನ್ನಿ. ಯಾವ ಕಾಯಿಲೆ ಬರುತ್ತೆ ನೋಡೋಣ. ಅದಕ್ಕೊಂಚೂರು ಶುಂಠಿ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡೀರಿ. ಮನೆ ಮಂದಿ ಎಲ್ಲ ಕುಡೀರಿ. ತುಂಬ ಚೆನ್ನಾಗಿ ಒಂದು ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವ ಕಾಯಿಲೆನೂ ಇರಲ್ಲ. ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಅದು ತಿನ್ಬೇಕಾ, ಇದು ತಿನ್ಬೇಕಾ, ನಮಗೆ ಟೈಮ್ ಇಲ್ಲ ತಿನ್ನೋಕ್ಕೆ. ಈ ಥರ ಮಾಡ್ಕೊಂಡು ಎಲ್ಲವನ್ನೂ ಇದು ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಸಾಕಷ್ಟು ಕಾಯಿಲೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಸೊ ಇದನ್ನು ಕೇಳಾಯಿತು. ಇದೊಂದೇ ತಗೊಂಡ್ರೆ ಅನುಕೂಲ ಆಗುತ್ತಾ ಸರ್? ಇಲ್ಲ, ಇದೊಂದು ತಗೊಳ್ಳೋದ್ರಿಂದ ಅನುಕೂಲ ಆಗೋಲ್ಲ. ಇದು ಗ್ಯಾಸ್ಟ್ರಿಕ್ ಅಸಿಡಿಟಿಯನ್ನು ಸರಿ ಮಾಡಿ ಬಾಡಿನ ಒಂದು
ಇದು ಈ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಮತ್ತಿನ್ನು ಇದನ್ನು ಸರಿ ಮಾಡ್ತಾ ಹೋಗುತ್ತೆ. ಬಾಡಿಗೆ ಏನು ಬೇಕೆಲ್ಲ ಕೊಟ್ಟು ಕ್ಲೀನ್ ಮಾಡಿ ಒಂದು ರೆಡಿ ಮಾಡ್ತಾ ಹೋಗುತ್ತೆ. ಇದಾದಮೇಲೆ ನಮಗೆ ಎಲ್ಲ ಥರದ ಮಿನರಲ್ಸು, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್ ಎಲ್ಲ ಬೇಕು, ಜೊತೆಗೆ ಇದು ವಿಟಮಿನ್ಗಳೆಲ್ಲ ಬೇಕಲ್ಲ. ಅದನ್ನೇನು ಮಾಡಿದ್ವಿ ಅಂತಂದರೆ ಇದನ್ನು ಈ ಮೊದಲು ಎಲ್ಫೆಕ್ಸ್ ಪೌಡ್ರ್ ಅಂತೇಳಿ ರೆಡಿ ಮಾಡಿದ್ವಿ. ಆಯಿತು, ಮಲ್ಟಿಗ್ರೇನ್ ಎಲ್ಫೆಕ್ಸ್ ಪೌಡ್ರ್ ಅಂತ ರೆಡಿ ಮಾಡಿದ್ವಿ. ಅದನ್ನು ಪವರ್ ಪ್ಲಸ್ ಅಂತ ಮಾಡಿದ್ವಿ ಇವಾಗ. ಆಯಿತು, ಪವರ್ ಪ್ಲಸ್ ಅಂತ ಯಾಕೆ ಮಾಡಿದ್ವಿ ಅಂದರೆ ಇದರಲ್ಲಿ ವಿಟಮಿನ್ಗಳು ಬರೋ ಥರ ನಾವು ಬೀಜಗಳನ್ನು ಎಷ್ಟೆಷ್ಟು ಯಾವ ಹಂತದಲ್ಲಿ ಜಾಸ್ತಿ ಹಾಕಬೇಕೋ ಹಾಕ್ಬಿಟ್ಟು ಅದನ್ನು ವಿಟಮಿನ್ಗಳು ಬರೋ ಥರ ಮಾಡಿಬಿಟ್ಟು ಸೊ ಇದನ್ನು 66 ಐಟಮ್ ಹಾಕ್ಬಿಟ್ಟು ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ವಿ ಸರ್. ಇದು 1 kg ಇದೆ. ಹಾಂ ಸರ್, ಇದು ಸೊ 66 ಐಟಮ್ ಯಾವುದಪ್ಪ ಅಂತಂದರೆ ನೋಡಿ ಸರ್, ಸಿರಿಧಾನ್ಯಗಳು, ಓದಲು, ನವಣೆ, ಸಜ್ಜೆ, ಬಿಳಿ ಜೋಳ, ಹಾರ್ಕ, ಸಾಮೆ, ಬರ್ಗು, ಕೊರ್ಲೆ, ರಾಗಿ, ಹುರುಳಿಕಾಳು, ಮೆಕ್ಕೆಜೋಳ, ಬಟಾಣಿ, ಸಬ್ಬಕ್ಕಿ, ಬೀನ್ಸು, ಹೆಸರುಕಾಳು, ಕೆಂಪಕ್ಕಿ, ಡಬಲ್ ಬೀನ್ಸು, ಮಡಿಕೆ ಹೆಸರುಕಾಳು, ಅಳಸಂದೆ, ಮೆಂತ್ಯ, ತೊಗರಿಕಾಳು, ಕಡಲೆಕಾಳು, ಎಳ್ಳು, ಸೂರ್ಯಕಾಂತಿ, ಹಲಸಿನ ಬೀಜ, ಅಗಸೆ ಬೀಜ, ಕಡಲೆ ಬೀಜ, ಕಲ್ಲಂಗಡಿ ಬೀಜ, ಸೋಂಪು, ಚಿಯಾ, ಕರಿಜೀರಿಗೆ, ಮತ್ತು ಅಡಿಕೆ ಕೂಡ ಹಾಕ್ತೀವಿ ನಾವು. ಹೌದು, ವಿಳೆದೆಲೆ ಅಡಿಕೆ ಹಾಕ್ತೀವಿ, ಅಡಿಕೆ ಕೂಡ ಹಾಕ್ತೀವಿ ಅದು. ಆಮೇಲೆ ಓಂಕಾಳು, ಕಾಮಕಸ್ತೂರಿ, ಜೀರಿಗೆ, ಏಲಕ್ಕಿ, ಗೋಧುಂಬಳಕಾಯಿ, ಮತ್ತು ಚಕ್ಕೆ, ಧನಿಯಾ, ಒಣಶುಂಠಿ, ಲವಂಗ, ಮತ್ತು ಸಾಸಿವೆ, ಮೆಣಸು, ಅಶ್ವಗಂಧ, ಅರಿಶಿನ, ಬೆಟ್ಟದ ನೆಲ್ಲಿ, ಮತ್ತು ಮಾವಿನ ಎಲೆ, ನೇರಳೆ ಎಲೆ, ಪುಂಡಿ ಸೊಪ್ಪು, ಮತ್ತು ತುಳಸಿ, ಬಿಲೋಪತ್ರೆ, ಆಕ್ರೋಟು, ಪಿಸ್ತಾ, ಬಾದಾಮಿ, ಗೋಡಂಬೆ, ಗಸಗಸೆ, ಮತ್ತು ಪಾರಿಜಾತ ಎಲೆ, ಕರಿಬೇವು, ಒಂದೆಲಗ, ತಂಗಡಿ ಹೂವು, ಹುಣಸೆ ಎಲೆ, ಕೇಸರಿ, ಮತ್ತು ಪುದೀನ, ನುಗ್ಗೆ, ಮೆಂತ್ಯ ಸೊಪ್ಪು, ಸೀಬೆ, ಇಷ್ಟು ಸೇರಿ ಎಲೆಗಳು ಎಲ್ಲವನ್ನು ಸೇರಿಸ್ಬಿಟ್ಟು ನಾವು 66 ಐಟಮ್ ಹಾಕ್ಬಿಟ್ಟು ನಾವು ಈ ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ದೀವಿ. ಇದನ್ನು ಡೈಲಿ 1 ಸ್ಪೂನ್ ಆಹಾರ ಪದ್ಧತಿಯಲ್ಲಿ ಡೈಲಿ 1 ಸ್ಪೂನ್ ಬೆಳಗ್ಗೆ ಹೊತ್ತು ಹೆಂಗೋ ಕಾಫಿ ಟೀಗೋದು ಅದನ್ನು ರಿಮೂವ್ ಮಾಡಿ ರಿಪ್ಲೇಸ್ ಮಾಡಿ 1 ಸ್ಪೂನ್ ಇದನ್ನು ಕುಡಿತಾ ಹೋಗ್ರಿ. ಯಾವ ಆರೋಗ್ಯ ಸಿಗಲ್ಲ ಹೇಳ್ರಿ, ಎಲ್ಲ ಆರೋಗ್ಯನೂ ಸಿಗುತ್ತೆ. ಮತ್ತು ಯಾವ ಕಾಯಿಲೆಗಳಿದ್ದರೆ ಓಡೋಗ್ತವೆ, ಮತ್ತು ಯಾವ ಕಾಯಿಲೆಗಳು ಬರೋದಿಲ್ಲ. ಅಂದರೆ ಕಾಯಿಲೆ ಇರಲೇಬೇಕು ಅಂತಲ್ಲ, ಪ್ರತಿಯೊಬ್ಬರೂ ಈ ಒಂದು ಆಹಾರ ಪದ್ಧತಿ ನಾವು ಸರಿ ಮಾಡಿಕೊಂಡ್ರೆ ಮನೇಲಿ ಒಂದು 5-6 ಜನ ಇದ್ದೀರಿ ಅಂತ ತಿಳ್ಕೊಂಡ್ರೆ 5-6 ಜನಕ್ಕೆ ಖರ್ಚು ಎಷ್ಟು ಬರ್ಬೋದು, 1 kg ಖಾಲಿ ಆಗ್ಬೋದೇನೋ 1 ಟೈಮ್ ಕುಡಿಯೋದಕ್ಕೆ ಅಲ್ವಾ. ಸೊ ಅವಾಗೇನಾಗುತ್ತಪ್ಪ ಅಂದರೆ ಎಲ್ಲರ ಆರೋಗ್ಯ ಸೇರುತ್ತೆ. 5-6 ಜನದಲ್ಲಿ ಯಾರೊಬ್ಬರು ಒಬ್ಬರು ಕಾಯಿಲೆ ಮಲಿಕೊಂಡ್ರೆ ಕಡಿಮೆ ಅಂದರೆ ತಿಂಗಳಲ್ಲಿ 8-10 ಸಾವಿರ ರೂಪಾಯಿ ದುಡ್ಡು ಇಟ್ಕೊತೀವಿ. ಆದರೂ ಬಂದು ಆಹಾರ ಪದ್ಧತಿಗೆ ದುಡ್ಡು ಖರ್ಚು ಮಾಡಿ ಒಳ್ಳೆ ತರಕಾರಿಗಳು ತಿನ್ನಿ, ಡಿಫ್ರೆಂಟ್ ತರಕಾರಿಗಳು, ಪ್ರತಿನಿತ್ಯ ಬೇರೆ ಬೇರೆ ತರಕಾರಿಗಳು, ಮತ್ತು ನಾವು ಈ ಥರದ ಆಹಾರ ಪದ್ಧತಿಗಳೆಲ್ಲ ರೂಢಿ ಮಾಡ್ಕೊಂಡು 100% ಅವರು ಒಂದು ಆರೋಗ್ಯದಲ್ಲಿ ಯಾವುದೇ ಒಂದು ಅಂದರೆ ಸಮಸ್ಯೆನ ಎದುರು ನೋಡೋವಂಥ ಅವಶ್ಯಕತೆನೇ ಇರೋಲ್ಲ. ಅಷ್ಟು ಕ್ಲೀನಾಗಿ ನಮ್ಮ ಬಾಡಿ ಡೆವಲಪ್ ಮಾಡ್ಕೊಬೋದು. ಸೂಪರ್. ಸೊ ಮತ್ತು ಈ ಪ್ರಾಡಕ್ಟ್ ಎಲ್ಲ ಹೇಗೆ ಮಾಡ್ತೀರಾ? ಸೊ ಅದ್ರದ್ದು ಏನಾದರೂ ಒಂದು ಸ್ವಲ್ಪ ಪ್ರೊಸೆಸ್ ಏನಾದ್ರು ತೋರಿಸ್ಬೋದಾ? ಖಂಡಿತ ಬನ್ನಿ ತೋರಿಸ್ತೀನಿ. ಅದು ತೋರಿಸಿದ್ರೆ ಜನಕ್ಕೆ ಅರ್ಥ ಆಗ್ತದಲ್ವಾ. ಬನ್ನಿ ತೋರಿಸ್ತೀನಿ. ಇದು ಇಜ್ಜಲು ಬೇಕಾದ್ರೆ ಹಾಕ್ಕೋಬೋದು, ಸೌದೆ ಬೇಕಾದ್ರೆ ಹಾಕೊಂಡು ಉರಿಬೋದು. ಇದು ಇಜ್ಜಲು ಬಂದು ಹೊಗೆ ಬರೋದಿಲ್ಲ, ಸೌದೆ ಆದರೆ ಸ್ವಲ್ಪ ಹೊಗೆ ಬರ್ತದೆ ಅಂತ ಹೇಳ್ಬಿಟ್ಟು ಇಜ್ಜಲನ್ನು ಮರದ ಇಜ್ಜಲನ್ನು ಉಪಯೋಗಿಸ್ತಾ ಇದ್ದೀವಿ. ಓಕೆ, ನೋಡಿರಿ ಎಲ್ಲ ಮರದ ಇಜ್ಜಲು ಹಾಕ್ಕೊಂಡು ಉರಿತಾ ಇದ್ದಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಉರಿತಾ ಇದ್ದೀವಿ, ಸ್ವಲ್ಪ ಹೊಗೆ ಇಲ್ಲ ಏನಿಲ್ಲ. ಆಮೇಲೆ ಇದು ಓವರ್ ಹೀಟ್ ಆಗೋದಿಲ್ಲ. ಓಕೆ, ನೋಡಿರಿ ಉರಿತಾ ಇದ್ದಾರೆ, ನೋಡಿರಿ ಹೀಟ್ ಮುಟ್ಟಿ ನೋಡಿ. ಹೌದು, ಓವರ್ ಹೀಟ್ ಆಗುತ್ತೆ. ಅಂದರೆ ಇದು ಯಾಕೆ ಇದನ್ನು ಮಣ್ಣಿನ ಮಡಿಕೆಯಲ್ಲೇ ಉರಿಬೇಕು ಅಂದರೆ ಇದರಲ್ಲಿ ಕೆಲವೊಂದು ಇವೆಲ್ಲ ವಿಟಮಿನ್ಸ್ಗಳೆಲ್ಲ ಓವರ್ ಹೀಟ್ ಆದರೆ ಹಾಳಾಗ್ತದೆ. ಹೌದು. ಸೊ ಅದಕ್ಕೋಸ್ಕರ ಆ ಒಂದು ಸತ್ವ ಹಾಳಾಗಬಾರ್ದು. ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡಿದ್ರೆ ಯಾಕೆ ಆರೋಗ್ಯ ಸಿಗುತ್ತೆ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸತ್ವ ಹಾಳಾಗ್ತದೆ, ಬೇರೆ ಪಾತ್ರೆಗಳಲ್ಲಿ ಉಪಯೋಗಿಸೋದ್ರಿಂದ ಸತ್ವ ಹಾಳಾಗ್ತದೆ. ಮಣ್ಣಿನ ಮಡಿಕೆ ಉಪಯೋಗಿಸಿದ್ರೆ ಸತ್ವ ಹಾಳಾಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಮಣ್ಣಿನ ಮಡಿಕೆ ಉಪಯೋಗಿಸ್ತಾ ಇದ್ದೀವಿ ಸರ್ ನಾವು. ನೋಡಿ, ಅದು ಏನೋ ಇಜ್ಜಲು ಬೇರೆ ನಾವು ಗ್ಯಾಸ್ ಸ್ಟವ್ ಮತ್ತು ಇನ್ನೊಂದೇನೋ ಬೇರೆದು ಉಪಯೋಗಿಸಿದ್ರೆ ಎಕ್ಸಸ್ ಆಫ್ ಹೀಟು ಇದಾಗುತ್ತೆ. ಬಟ್ ಅದರಲ್ಲಿ ಒಳ್ಳೇದಲ್ಲ. ಇದುವರೆಗೂ ನಾವು ತಿಂದೇ ಆರೋಗ್ಯ ಹಾಳು ಮಾಡ್ಕೊಂಡಿರೋದು ಆ ಥರದ್ದು. ಹಳೆ ಕಾಲದಲ್ಲಿ ಅದಕ್ಕೋಸ್ಕರ 90 ವರ್ಷ 100 ವರ್ಷ ಬದುಕ್ತಿದ್ದೆ. ಯಾವುದೋ ಅನಾರೋಗ್ಯ ಬರ್ದಲೆ ಯಾವ ಹಾಸ್ಪಿಟ್ಲಿಗೂ ಅಡ್ಮಿಟ್ ಆಗದಲ್ಲೇ ಬದುಕ್ತಾ ಇದ್ರು ಅವರು. ಆಯ್ತಾ, ಅಂದರೆ ಅವ್ರದೇ ಮನೆಯಲ್ಲಿ ಆರಾಮಾಗಿ ಅವ್ರ ಹಾಸಿಗೆ ಮೇಲೆ ಮಲಗಿದ್ದು ಮಾಡ್ತೀವಿ. ಇವತ್ತೇನು ಮಾಡ್ತಾಯಿದ್ವಿ ನಾವು, ಯಾವುದೋ ಬಿಲ್ಡಿಂಗಲ್ಲಿ ಆಮೇಲೆ ಮೂಗಿಗೆ ಕೈಗೆಲ್ಲ ಪೈಪ್ಗಳು ಹಾಕ್ಸ್ಕೊಂಡು ಆಯಿತಾ ಚಿತ್ರಹಿಂಸೆ ತೊಗೊಂಡು ಲಾಸ್ಟ್ ಫೈನಲ್ ಡೇ ಮಾಡ್ತಾಯಿದ್ವಿ. ಆಯಿತು, ಮೊದಲವ್ರು ಹಂಗಲ್ಲ. ಫೈನಲ್ ಡೇ ಹೆಂಗಿತ್ತು ಅಂದರೆ ಅವ್ರ ಮನೆಯಲ್ಲಿ ಅವ್ರ ಹಾಸಿಗೆ ಮೇಲೆ ಅವ್ರ ಅಂದರೆ ಚಂದದ ಅರಮನೆ, ಅವ್ರು ಎಂಥ ಗುಡಿಸ್ಲಾಗಿರಲಿ, ಎಂಥದ್ದು ಮನೆ, ಹಳೆ ಮನೆ ಆಗಲಿ, ಅದು ಅವತ್ತು ಸ್ವಂತ ಮನೆ ಅಂದಾಗ ಅದೊಂದು ಅರಮನೆ ಇದ್ದಂಗೆ. ಆ ಒಂದು ಮನೆಯಲ್ಲಿ ಅವರ ಬೆಡ್ಡಲ್ಲೇ ಸಾಯ್ತಾಯಿದ್ರು. ಇವತ್ತು ಯಾರ್ಯಾರೋ ಮಲಗಿದ ಬೆಡ್ಡಲ್ಲೆಲ್ಲ ಸಾಯ್ತಾಯಿದ್ವಿ. ಇವಾಗ ನೋಡಿ ಎಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ನಾವು ತಿಂತಕ್ಕಂಥ ಆಹಾರ ಪದ್ಧತಿ ನಮ್ಮ ಆಕ್ಟಿವಿಟೀಸ್ ಬಿಲ್ಕುಲ್ ಸರಿ ಇಲ್ಲ ಸರ್. ಸೊ ಹಾಗಾಗಿ ಹಾಳು ಮಾಡ್ಕೊತಾ ಇದ್ದೀವಿ. ಹಳೆ ಕಾಲ ಪದ್ಧತಿ ಬರಲಿ, ಇವತ್ತೇ ಬೇಕಾದ್ರೆ ವಿಡಿಯೋ ಯಾರು ನೋಡ್ತಾರೋ ಇದು
ನಾಳೆಯಿಂದ ಮಣ್ಣಿನ ಮಡಿಕೆ ಈ ಥರದ್ದು ಒಂದು ಇದರಲ್ಲಿ ಚೇಂಜಸ್ ಮಾಡ್ತಾ ಹೋಗಲಿ, ಎಷ್ಟು ಆರೋಗ್ಯ ಬರುತ್ತೆ ನೋಡಿರಿ ಅವ್ರಿಗೆ. ಅಷ್ಟು ಆರೋಗ್ಯ ವಿತಿನ್ 1 ತಿಂಗಳೊಳಗೆ ಅವರ ಆರೋಗ್ಯ ನೋಡ್ಬೋದು ಅವರು. ಅಷ್ಟು ಗ್ಯಾಸ್ಟ್ರಿಕ್ ಅಸಿಡಿಟಿ ಇರ್ಬೋದು, ಇನ್ನೊಂದು ಪ್ರತಿಯೊಂದನ್ನು ಕಂಟ್ರೋಲ್ ಆಗ್ತಾ ಬರುತ್ತೆ ಆರೋಗ್ಯದಲ್ಲಿ. ಒಂದು ಅಷ್ಟು ಚೆನ್ನಾಗಿ. ಆಮೇಲೆ ಅದು ಆ ಒಂದು ಮಣ್ಣಿನ ಮಡಿಕೆ ಮಾಡಿದಂಥ ಒಂದು ಆಹಾರ, ಆ ಒಂದು ಘಮ ಪರಿಮಳ ಸೂಪರಾಗಿರುತ್ತೆ ಅದೆಲ್ಲ. ಹೌದು, ಅದು ಅನುಭವಿಸ್ತಾರೆ ಗೊತ್ತು. ನೋಡಿ ಇಲ್ಲೆಲ್ಲ ಇದೇನು ಸರ್ ಇದು? ಎಲೆಗಳು, ಇದೆಲ್ಲ ಎಲೆಗಳು ಇದಕ್ಕೆಲ್ಲ ಹುರಿದು ಇದ್ರಲ್ಲಿ ಆಗ್ತದೆ ನೋಡಿ. ನಿಮ್ಗೆ ಹೇಳಿದೆ ಬಾಟ್ಲ ತೋರಿಸಿರೋದೆಲ್ಲ ಹೇಳಿದೆ ಎಷ್ಟು ಐಟಮ್ ಹಾಕ್ತೀವಿ ಅಂತ ನೋಡಿ. ಅಷ್ಟು ಐಟಮ್ ಇದರಲ್ಲಿ ಸೇರ್ಕೊತಾ ಇರುತ್ತೆ. ಹುರಿದ ಮೇಲೆ ಇಲ್ಲಿ ತಂದು ಹಾಕ್ಬಿಡ್ತಾರೆ ಸರ್? ಹುರಿದ ಮೇಲೆ ಇಲ್ಲಿ ತಂದು? ಹೌದು, ಹುರಿದ ಮೇಲೆ ನೋಡಿ ಇದು ಎಲೆಗಳೆಲ್ಲ ಹಾಕಿರ್ತಾರೆ ನೋಡಿ. ಸೀಬೆ ಎಲೆ, ಸೀಬೆ ಎಲೆ, ಮಾವಿನ ಎಲೆ, ಇದೆಲ್ಲ ನೇರಳೆಲೆ, ನೇರಳೆ ಎಲೆ, ಪುದೀನ, ಮತ್ತು ಇದು ನುಗ್ಗೆ, ತುಳಸಿ, ಪ್ರತಿಯೊಂದು ಇದೆ ನೋಡಿರಿ ಎಲೆಗಳೆಲ್ಲ. ಇಷ್ಟೊಂದೆಲ್ಲ ಐಟಮನ್ನು ನಾವು ಅಂದರೆ ಈ ಎಲೆಗಳೆಲ್ಲ ಯಾಕೆ ಹಾಕಿರ್ತೀವಪ್ಪ ಅಂದರೆ, ಸರ್ ಈ ಸೀಬೆ ಹಣ್ಣಿದೆಯಲ್ಲ, ಸೀಬೆ ಹಣ್ಣಿಗಿನ್ನ ಸೀಬೆ ಎಲೆ ಇದೆಯಲ್ಲ ಅದ್ರ ತಾಕತ್ತು ಜಾಸ್ತಿ. ಓಕೆ. ಸೀಬೆ ಎಲೆಗಿನ್ನ ಸೀಬೆ ತೊಗಟೆ ಇದೆಯಲ್ಲ, ಸೀಬೆ ತೊಗಟೆ ಇನ್ನೂ ತಾಕತ್ತು ಜಾಸ್ತಿ. ಅದು ಕಷಾಯ ಕುಡಿದ್ರೆ ಅದು. ಬಟ್ ಸೀಬೆ ತೊಗಟೆ ನಾವು ಎಬ್ಲಿಕ್ಕೆ ಹೋದರೆ ಮರ ಒಣಗೋಗುತ್ತೆ, ಮರ ಹಾಳಾಗುತ್ತೆ. ಅದಕ್ಕೋಸ್ಕರ ಎಲೆಗಳನ್ನು ಬಿಡಿಸಿದ್ರೆ ತುಂಬ ಅನುಕೂಲ. ಮತ್ತು ಸೀಬೆ ಹಣ್ಣು ಯಾವಾಗಲೂ ಸಿಗೋದಿಲ್ಲ ನಮಗೆ, ಪ್ರತಿನಿತ್ಯ ಎಲ್ಲಿ ಸಿಗುತ್ತೆ, ಸೀಸನ್ ಇದ್ದಾಗ ಅಷ್ಟೇ ಸೀಬೆ ಎಲೆ. ಅದಕ್ಕೋಸ್ಕರ ಅಷ್ಟೇ. ಮಾವಿನ ಎಲೆನೂ ಅಷ್ಟೇ, ಮಾವಿನಕಾಯಿನಲ್ಲಿ ಏನಿದೆ ಅದು ಡಬ್ಬಲ್ ತಾಕತ್ತು ಮಾವಿನ ಎಲೆ ಇದೆ ಆಯಿತಾ. ಮಾವಿನ ತೊಗಟೆಗೆ ಇನ್ನೂ ಜಾಸ್ತಿ ಇದೆ ಆಯಿತಾ, ಬೇರ್ಗೆ ಇನ್ನೂ ಜಾಸ್ತಿ ಇರುತ್ತೆ ಆಯಿತಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ರಿಮೂವ್ ಮಾಡಿದೆ, ಎಲೆ ರಿಮೂವ್ ಮಾಡಿ ಮತ್ತೆ ಚಿಗುರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಎಲೆಗಳನ್ನು ಉಪಯೋಗಿಸ್ತಾ ಇದ್ದೀವಿ ಸರ್. ಆ ಥರದ್ದು ಸರ್ ಈ ಥರದ್ದು ನೋಡಿ. ಎಲ್ಲ ಎಲೆಗಳನ್ನು ಹಾಕ್ಬಿಟ್ಟು ಎಲ್ಲ ಒಂದು ಸಿರಿಧಾನ್ಯಗಳು ಎಲ್ಲನೂ ಹಾಕ್ಬಿಟ್ಟು 66 ಐಟಮ್ ಹಾಕಿ ಮಾಡ್ತಾಯಿದ್ದೀವಿ. ಈ 66 ಐಟಮನ್ನು ಪ್ರತಿನಿತ್ಯ ನಾವು 1 ಸ್ಪೂನ್ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಯಾಕೆ ಆರೋಗ್ಯ ಸಿಗಲ್ಲ ಹೇಳಿ ಅಲ್ವಾ? ಸತ್ಯ. ಬನ್ನಿ ಸರ್, ಇವಾಗ ನಾವು ಒಂದು ಈ ಕಾಳುಗಳನ್ನೆಲ್ಲ ನೆನೆ ಹಾಕಿ ಇದನ್ನೆಲ್ಲ ಹಾರಾಕೋಕ್ಕೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ನೋಡ್ರಿ, ಇದು ಇದು ಮಣ್ಣಿನ ನೀರು. ಮಣ್ಣಿನ ನೀರು ಇದರೊಳಗಡೆ ಮಣ್ಣು ಹಾಕಿರ್ತೀವಿ. ನೋಡಿ ಮಣ್ಣಿದೆ ಇದರಲ್ಲೆಲ್ಲ ಆಯಿತಾ. ಈ ಮಣ್ಣಲ್ಲಿ ಅಂದರೆ ನಾವು ತಿಂತಕ್ಕಂಥ ಆಹಾರ ಯಾವುದೇ ಇರಲಿ ಸರ್, ನಾವು ಆ ಆಹಾರದಲ್ಲಿ ಕ್ಯಾಲ್ಸಿಯಂ ಇದೆ, ಮೆಗ್ನೀಸಿಯಮ್ ಇದೆ, ಐರನ್ ಇದೆ ಅಂತ ಏನು ಹೇಳ್ತೀವೋ ಆಹಾರ ಪದ್ಧತಿಯಲ್ಲಿ, ಅದೆಲ್ಲದು ಮಣ್ಣಿಂದನೇ ಸಿಗೋದು. ಹೌದಲ್ವಾ? ನಾವೇನು ಬೀಜ ಎಲೆಗಳು ಏನೇನು ತಿಂತ ಎಲ್ಲ ಮಣ್ಣಿಂದ, ಆ ಮಣ್ಣಿನ ಸಾರನ್ನು ಹೀರ್ಕೊಂಡೆ ಅದು ಗಿಡ ಮರ ಬೆಳೆದಿರುತ್ತೆ. ಅದ್ರಲ್ಲಿ ಕಾಯಿ ಇರ್ಬೋದು, ಎಲೆ ಇರ್ಬೋದು, ಸೊಪ್ಪು ಇರ್ಬೋದು, ಏನೇ ಆದರೂ ನಾವು ತಿಂತಾ ಇದೀವಿ. ಹೌದಲ್ವಾ? ಅದರ ರೂಪ ಆಯಿತಾ. ಸೊ ಅದರಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಬೀಜಗಳನ್ನು ಮಣ್ಣಿನ ನೀರು ರೆಡಿ ಮಾಡ್ತೀವಿ. ರಾತ್ರಿ ಮಣ್ಣು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕೋಗ್ಬಿಡ್ತೀವಿ. ಆ ಮಣ್ಣಿನ ಒಂದು ಸತ್ವ ಇರುತ್ತಲ್ಲ, ನೀರಲ್ಲಿ ಡೈಲ್ಯೂಟ್ ಆಗಿರುತ್ತೆ, ಅಂದರೆ ಬಿಟ್ಟು ಅದೆಲ್ಲ ಇದಾಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಆ ನೀರನ್ನು ತೆಗೆದು ನಾವು ಇದಕ್ಕೆ ತಾಮ್ರದಂಡೆಗೆ ಹಾಕ್ತಾಯಿದ್ವಿ ನೋಡಿ. ಅದೆಲ್ಲ ತಿಳಿದುಕೊಂಡಾದ್ಮೇಲೆ ನೋಡ್ರಿ ನೀರು ಹೆಂಗಿರುತ್ತೆ ಅಂದರೆ ಫುಲ್ ಹಾಲು ಥರ ಇರುತ್ತೆ, ಒಂದು ಸ್ವಲ್ಪನೂ ಇದಿರಲ್ಲ. ಇದರಲ್ಲಿ ನೀರಲ್ಲಿ ಫುಲ್ ತಾಕತ್ತಿರುತ್ತೆ. ಸೊ ಇದನ್ನೇನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ತಾಮ್ರದ ಅಂಡೆನಲ್ಲಿ ಈ ನೀರನ್ನು ಈ ಥರ ತಾಮ್ರದ ಅಂಡೆಗೆ ಹಾಕ್ತೀವಿ. ಓಕೆ. ಅದು ಮಣ್ಣಿನ ನೀರನ್ನು ತಾಮ್ರದ ಅಂಡೆಗೆ ಹಾಕ್ತೀವಿ. ಆ ತಾಮ್ರದ ಅಂಡೆಗೆ ಹಾಕಿ ಸೊ ಇದಕ್ಕೆ ಬೀಜಗಳನ್ನು ನೆನೆ ಹಾಕ್ತೀವಿ ಸರ್. ಇದು ಓಕೆ ನೋಡಿರಿ, ಜೋಳ ಇದು. ಇದು ಒಂದು 6-7 ಗಂಟೆ ಟೈಮ್ ನೆನೆ ಹಾಕ್ತೀವಿ ಇದನ್ನು. ಇದು ಹೌದೌದು. ಈ ಮಣ್ಣಿನ ನೀರಿತ್ತಲ್ಲ, ಈ ಮಣ್ಣಿನ ನೀರನ್ನು ಇದು ಅಬ್ಸರ್ವ್ ಮಾಡುತ್ತೆ. ಓಕೆ. ಆವಾಗ ಆ ಬೀಜಗಳೆಲ್ಲ ತಾಕತ್ತು ಬಂದಿರುತ್ತೆ. ಬೀಜಗಳೆಲ್ಲ ತಾಕತ್ತು ಬಂದಿರುತ್ತೆ. ಇದು ಮಡಿಕೆ ಹೆಸರು ಕಾಳು ನೋಡಿ. ಆಲ್ರೆಡಿ ಇಲ್ಲೇ ಮೊಳಕೆ ಸ್ಟಾರ್ಟ್ ಆಗ್ತದೆ, ಎಲ್ಲ ಒಡೆದೋಗಿದೆ, ಎಲ್ಲ ಮೊಳಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಅಳಸಂದೆ ನೋಡಿ, ಇನ್ನೂ ಮೊಳಕೆ ಕಟ್ಟಿಲ್ಲ ನಾವು. ನೋಡ್ರಿ ಸಣ್ಣ ಸಣ್ಣ ಹೌದು ಮೊಳಕೆಗಳು. ಇನ್ನು ಬೀಜ ನೆನೆಬೇಕಾದ್ರೆ ಅದರ ತಾಕತ್ತು ಬರ್ತಾ ಇದೆ. ಎಷ್ಟು ಬೇಗ ಇವತ್ತು ಮನೆಗಳಲ್ಲಿ ಮೊಳಕೆ ಅಂತ ಕಟ್ತೀವಿ, ನೆನೆ ಹಾಕ್ಬಿಟ್ಟು
ಮೊಳಕೆ ಕಟ್ಟರು ಮೊಳಕೆನೇ ಬಂದಿಲ್ಲ ಅಂತ. ಯಾಕೆಂದರೆ ಆ ಬೀಜದಲ್ಲಿ ಆ ಒಂದು ತಾಕತ್ತೇ ಇರ್ತಾ ಇಲ್ಲ. ಮಣ್ಣಿನಲ್ಲಿ ಬರೀ ಕೆಮಿಕಲ್, ಅದಕ್ಕೆ ಮಣ್ಣಿನ ನೀರಲ್ಲಿ ಸೊ ನೆನಾಕಿ ಆ ನೀರನ್ನು ತೆಗೆದ್ಬಿಟ್ಟು ಆಯಿತಾ ನಾವು ಹಾಕೋದ್ರಿಂದ ಚೆನ್ನಾಗಿ ಪೋಷಕಾಂಶಗಳು ಆ ಬೀಜಕ್ಕೆ ಸಿಕ್ಕಿದಾಗ ಅದು ಬೇಗನೆ ಡೆವಲಪ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ನೆರಳಲ್ಲಿ ಈ ಒಂದು ಶೆಡ್ಡಲ್ಲಿ ಧೂಳು ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಶೆಡ್ಡಲ್ಲೆಲ್ಲ ಒಣಗಾಕ್ತಾ ಹೋಗ್ತೀವಿ. ಎಲೆಗಳೆಲ್ಲ ನೆನೆಯಾಕಿದ್ದಂಥ ಬೀಜಗಳನ್ನೆಲ್ಲ ಇಲ್ಲಿ ಹೌದು ಬೀಜಗಳೆಲ್ಲ ಹಾಕ್ತಾ ಇದ್ವಿ. ಮತ್ತು ನಮ್ಮ ಮೇನ್ ಬಿಸ್ನೆಸ್ ಬಂದು ಹಪ್ಪಳದ್ದು, ಹಪ್ಪಳನೂ ಒಣಗಿಸ್ತಾ ಇರ್ತಾರೆ ಇಲ್ಲಿ. ಎಲ್ಲ ಎಲೆಗಳೆಲ್ಲ ಒಣಗಿಸ್ತಾ ಇದ್ದೀವಿ. ವಿಳ್ಯದೆಲೆ ಇರ್ಬೋದು, ವಿಳ್ಯದೆಲೆ ಬೇರೆ ಬೇರೆ ಇದೆಲ್ಲ ನೋಡಿ ಎಲೆಗಳೆಲ್ಲ ಹಾಕಿ ಒಣಗಿಸ್ತಾ ಇದ್ದೀವಿ. ನೋಡಿ ಇದು ಮೊಳಕೆ ಕಟ್ಟಿರೋದು ಅಳಸಂದೆ ಕಾಳು ಆಯಿತಾ, ಇದು ಮಡಿಕೆ ಹೆಸರು ಕಾಳು ಎಲ್ಲ ನೋಡಿರಿ ಮೊಳಕೆ ಎಲ್ಲ ಇದೆ ಈ ಥರ. ಮತ್ತು ಇನ್ನೊಂದೇನೋ ಹೇಳ್ತಿದ್ರಿ ಸರ್, ಏನು ಕಾಂಬೋ ಸಿಗುತ್ತೆ, ಕಾಂಬೋನು ತೊಗೋಬೋದು ನಮ್ಮಲ್ಲಿ ಅಂತ ಸರ್. ಕಾಂಬೋ ಸಿಗುತ್ತೆ ಅಂತ. ಹಾಂ ಸೊ ಕಾಂಬೋ ಪ್ಯಾಕ್ ಅಂತಂದರೆ ಸೊ ಇದು ಸರ್, ಇದು ಮತ್ತು ಇವೆರಡನ್ನು ಸೇರಿಸಿಯೇ ತೊಗೋಬೇಕು. ಸಪ್ರೇಟಾಗಿ ಒಂದೊಂದು ತೊಗೊಳೋದ್ರಿಂದ ಪ್ರಯೋಜನ ಆಗೋಲ್ಲ, ಪ್ರಯೋಜನ ಸಿಗೋಲ್ಲ. ಸಲ ಇದೊಂದು ತೊಗೊಳ್ತೀನಿ ಅಂತಂದರೆ ಇದರಲ್ಲಿ ಸಿಗೋದೇ ಬೇರೆ, ಇದರಲ್ಲಿ ಸಿಗೋದೇ ಬೇರೆ ಸರ್. ಫಸ್ಟು ಸೊ ಇದ್ರ ನೀವು ಸರ್ ನಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಏನಿಲ್ಲ ಸರ್, ಇದು ಬೇಡ ಇದು ಕೊಡಿ ಅಂತಂದ್ರೆ ಪ್ರಯೋಜನ ಇಲ್ಲ. ಯಾಕೆ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಅಂತಲೇ ಇಲ್ಲ, ಎಲ್ಲದನ್ನು ಸರಿ ಮಾಡ್ತಾ ಹೋಗುತ್ತಿದೆ ಅದು. ಅವ್ರ ಜೊತೆಗೆ ಇದನ್ನು ತೊಗೊಳೋದ್ರಿಂದ ಇದು ತುಂಬ ಅದು ಸರಿ ಮಾಡ್ತಾ ಇದ್ದ ಇದು ಅಡಿಷನಲ್ ತುಂಬ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಬಾಡಿ ಫುಲ್ ಡೆವಲಪ್ ಆಗ್ತಾ ಹೋಗುತ್ತೆ, ನೋಡ್ತಾನೆ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಕಂಟಿನ್ಯೂಸ್ ಆಗಿ 3 ತಿಂಗಳು 4 ತಿಂಗಳು 5 ತಿಂಗಳು ಯೂಸ್ ಮಾಡಿದ್ದಾರೆ ಅಂದರೆ ಅವ್ರ ಬಾಡಿನಲ್ಲಿ ಆಲ್ಮೋಸ್ಟ್ ಅಲ್ಲ 80-90% ಕಾಯಿಲೆನೇ ಏನು ಇರಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ವೀಕ್ಷಕರ ಕೇಳಿ, ಊಟ ಮಾಡಿ ಮಲಗಿದಾಗ ನೀವು ಎಡಗಡೆ ಮಲಗಬೇಕು. ಯಾವತ್ತು ಎಡಗಡೆ, ನಮಗೆ ನಿದ್ದೆ ಬರೋವ್ರಿಗೆ ಎಡಗಡೆ. ಯಾಕೆ ಅಂದರೆ ಬಲಭಾಗದಲ್ಲಿ ಪಿತ್ತಕೋಶ ಇದೆ, ಆ ಪಿತ್ತ ಎಲ್ಲ ಇದಕ್ಕೆ ಪಿತ್ತರಸ ಎಲ್ಲ ಆಹಾರದ ಮೇಲೆ ಚೆಲ್ಲಬೇಕು. ಆಹಾರದ ಮೇಲೆ ಚೆಲ್ಲಿದ್ರೆ ಆಹಾರ ಎಲ್ಲ ಬರ್ನ್ ಆಗ್ತದೆ, ಬರ್ನ್ ಆಗಿ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಆ ಪಚನ ಕ್ರಿಯೆ ಆದಾಗ ಎನರ್ಜಿ ಅಂದರೆ ಗ್ಲೂಕೋಸ್ ಉತ್ಪನ್ನ ಆಗುತ್ತೆ, ಆ ಗ್ಲೂಕೋಸೇ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಆಯಿತಾ. ನಾವೇನು ಮಾಡ್ತೀವಿ, ತಿಂದು ಯಾವ ಕಡೆ ಬೇಕು ಆ ಕಡೆ ಮಲಿಕೆ ಅಂತೀವಿ, ಆಮೇಲೆ ತಿಂದ ತಕ್ಷಣ ಮಲಿಕೆ ಅಂತೀವಿ. ಸೊ ಅದಕ್ಕೆ ಇದಿರಲ್ಲ, ಏನು ಟೈಮ್ ಅಂತಲೇ ಇರಲ್ಲ. ತಿನ್ನೋದೇ ರಾತ್ರಿ 10:30-11 ಗಂಟೆಗೆ, ಮಲಗೋದು ಹಂಗೆ ಮಲಿಕೆ ಅಂತೀವಿ ಆಯಿತಾ. ಬೆಳಗ್ಗೆ ಎದ್ದೇಳ್ಬೇಕಾರೆ ಮಾಡ್ತೀವಿ, ಯಾವ ಕಡೆ ನಾವು ಮಲಗಿರ್ತೀವಿ, ಪಿತ್ತ ಆ ಕಡೆ ಈ ಕಡೆ ಚೆಲ್ಲಿರುತ್ತೆ ಆಯಿತಾ. ತಕ್ಷಣ ಎದ್ದು ತಗೋತೀವಿ, ಬಯಸ್ಕೊತೀವಿ, ಏನಾರು ಎಡಗಡೆ ಎದ್ಗೆದ್ದು ಬಂದಿದೆಯಾ ಆಯಿತಾ, ಪಿತ್ತ ನೆತ್ತಿಗೆ ಇರುತ್ತೆ ಅಂತ. ಇದೆಲ್ಲ ಹಳೆ ಡೈಲಾಗ್ ಅದಲ್ವ, ಹಳೆ ಜನ ಹೇಳ್ತಾಯಿದ್ರು, ಅದು ಕರೆಕ್ಟು. ಹಳೆ ಜನ ಒಂದು ಮಾತಾಡಿದ್ರು ಸತ್ಯ ಇದೆ. ಯಾಕೆ ಸತ್ಯ ಇದೆ ಇದಕ್ಕೆ ಪ್ರೂವ್ ಆಗುತ್ತೆ ನೋಡ್ರಿ. ಪಿತ್ತ ಆ ಕಡೆ ಈ ಕಡೆ ಚೆಲ್ಲಿರುತ್ತಲ್ಲ, ಅದು ಬ್ಲಡ್ಡಿಗೆ ಸೇರ್ಕೊಂಡ್ಬಿಡುತ್ತೆ. ಆ ಬ್ಲಡ್ಡಿಗೆ ಸೇರ್ಕೊಂಡಾಗ ಏನಾಗುತ್ತೆ, ನಮಗೆ ಏನೇನೋ ಆಟ ಆಡಿಸುತ್ತೆ ಅದು. ಅಂದರೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ ಯಾವುದೇ ಕೆಲಸದಲ್ಲಿ. ಅವಾಗ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ, ಕೆಲಸ ಮಾಡೋದು ತಪ್ಪಾದಾಗ ಏನಾಗುತ್ತೆ, ಬಯಸ್ಕೊತೀವಿ, ಹೌದಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಎಚ್ಚರ ಆದಾಗ ಬಲಗಡೆ 10 ನಿಮಿಷ ಮಲಗಬೇಕು. ಶಿಶು ಆಸನದಲ್ಲಿ 10 ನಿಮಿಷ ಮಲಗಿ ಯಾರು ಎದ್ದಾಡ್ತಾರೋ ಅವ್ರಿಗೆ ಪಿತ್ತ ಜಾಸ್ತಿ ರೈಸ್ ಆಗೋಲ್ಲ. ಅದೊಂದು ಮುಖ್ಯ ಕಾರಣ ಇರುತ್ತೆ. ಬಲಗಡೆ ಶಿಶುವಾಸನ ಅಂದರೆ ಬಲಗಡೆ ಕಾಲು ನೀಡಿ ಎಡಗಡೆ ಕಾಲು ಮಡಿಚಿಬಿಟ್ಟು ಹಿಂಗೆ ಮಕ್ಕಳು ಮಲಗ್ತಾವಲ್ಲ ಆ ರೀತಿ ಮಲಿಕೊಂಡ್ರೆ ಆ ಪಿತ್ತ ಎಲ್ಲ ವಾಪಸ್ ಚೀಲ್ಕೋಗುತ್ತೆ. ಹೆಚ್ಚಾದ ಪಿತ್ತ ಎಲ್ಲ ವಾಪಸ್ ಹೋಗಿರುತ್ತೆ, ಬ್ಲಡ್ಡಿಗೆ ಸೇರ್ಕೊಳ್ಳಲ್ಲ. ಎದ್ದ ತಕ್ಷಣ 1 ಗ್ಲಾಸ್ 2 ಗ್ಲಾಸ್ ನೀರು ಕುಡೀರಿ, ಅದು ಫ್ಲೆಶ್ ಔಟ್ ಆಗೋಗುತ್ತೆ. ಇದು ಮತ್ತು ಈ ಕಾಂಬೋ ಯಾಕೆ ತೊಗೊಬೇಕು ಅಂದರೆ ಇಂಡಿವಿಜುವಲಾಗೂ ತೊಗೋಬೋದಾ ಅಥವಾ ಸರ್ ಇದು ಸಬ್ಸೆಪ್ರೇಟಾಗಿ ಅದಾವೆ? ಇಲ್ಲ ಸರ್, ನಮಗೆ ಸಬ್ಸೆಪ್ರೇಟ್ ಬೇಕು ಅಂದರೆ ಇದು 680 ಪ್ಲಸ್ ಕೊರಿಯರ್ ಚಾರ್ಜ್ 40 ರೂಪಾಯಿ ಆಗುತ್ತೆ. ಇದು ಬಂದು 810 ರೂಪಾಯಿ ಆಗುತ್ತೆ ಆಯಿತಾ. ಸೊ ಇವೆರಡೂ ಸೇರಿಸಿ 1490 ರೂಪಾಯಿ ಆಗುತ್ತೆ. ಕೋಂಬೋ ಪ್ಯಾಕಲ್ಲಿ ಒಟ್ಟಿಗೆ ತೊಗೊಂಡ್ರೆ ನಿಮಗೆ 1390 ಕೊಡ್ತೀವಿ. ಜೊತೆಗೆ ಇದು ಕ್ಯಾಶ್ ಬ್ಯಾಕು ಸಿಗ್ತಾ ಹೋಗುತ್ತೆ. ಕ್ಯಾಶ್ ಬ್ಯಾಕು ಅಂದರೆ ಕಸ್ಟಮರ್ಗೆ ವಾಪಸ್ಸು ದುಡ್ಡು ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಅದನ್ನು ಸಾಫ್ಟ್ವೇರ ರೆಡಿ ಮಾಡಿಸಿದ್ವಿ ಆ ರೀತಿಯಲ್ಲಿ. ಅಂದರೆ ನಮ್ಮ ಪ್ರಾಡಕ್ಟನ್ನು ತೊಗೊಂಡಿರೋರಿಗೆ ಆರೋಗ್ಯನೂ ಸಿಗಬೇಕು ಆಯಿತಾ, ಜೊತೆಗೆ ಆದಾಯನೂ ಸಿಗಬೇಕು ಅನ್ನೋ ಒಂದು ಇದನ್ನು ಇಟ್ಕೊಂಡಿದ್ವಿ, ಗುರಿ ಇಟ್ಕೊಂಡಿದ್ವಿ. ಇದನ್ನು ಯಾಕೆ ಮಾಡಿದ್ದೀವಿ ಅಂದರೆ ತುಂಬ ಏಜೆಡ್ ಪರ್ಸನ್ ಇರ್ಬೋದು, ಅವ್ರಿಗೆ ಅಂದರೆ ಮಕ್ಕಳು ಇರೋದಿಲ್ಲ, ಮಕ್ಕಳೆಲ್ಲ ದೂರದಲ್ಲಿರ್ತವೆ, ಜೀವನ ಮಾಡೋದೇ ಕಷ್ಟ ಇರುತ್ತೆ, ಅಥವಾ ಮಕ್ಕಳೇ ಇರೋಲ್ಲ ಅಂತ ಅಂದ್ಕೊಳ್ರಿ. ಆಮೇಲೆ ಆಟೋ ಓಡಿಸೋರು ಇರ್ಬೋದು, ಕಷ್ಟಪಡೋರು ಮಸ್ತಾಗಿದ್ದಾರೆ ಸರ್. 50% ಜನ ಕಷ್ಟಪಡ್ತಾನೆ ಇದ್ದಾರೆ. ಸೊ ಅವರಿಗೆಲ್ಲ ಇರುತ್ತೆ, ಅವ್ರಿಗೆ ಇದು ಸಿಗ್ತಾ ಇರಲ್ಲ, ಏನು ಹಣದ ಅವಶ್ಯಕತೆ ಇರುತ್ತೆ ಅಂತ. ನಮ್ಮ ಪ್ರಾಡಕ್ಟ್ ಯಾವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಮುಂದಿನ ಒಂದು 8-10 ತಿಂಗಳಲ್ಲಿ ಸ್ವಲ್ಪ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ತುಂಬ ಖುಷಿ ಇರುತ್ತಲ್ವ. ಆಮೇಲೆ ದುಡಿತೀವಪ್ಪ ನಾವು, ಏನಾದ್ರು ಒಂದು ನಮಗೆ ಕೆಲಸ ಬೇಕು ಅನ್ನೋಂಥವ್ರಿಗೆ 1390 ರೂಪಾಯಿ ಸಾಕು ಸರ್ ಬಂಡವಾಳ. ಅವ್ರಿಗೆ 1390 ರೂಪಾಯಿ ಆದರೆ ಇದನ್ನು ಡಿಸ್ಟ್ರಿಬ್ಯೂಟ್ರಾಗಿ ಕೆಲಸ ಮಾಡ್ಕೋಬೋದು. ಅವರು ಹೆಚ್ಚಿಗೆ ಬಂಡವಾಳ ಹಾಕೋದು ಅವಶ್ಯಕತೆ ಇಲ್ಲ. ಅದನ್ನು ಅವ್ರು ದುಡಿಬೇಕು ಅಂತೇಳಿ ಅವ್ರು ನಮ್ಮ ಹತ್ರ ಮಾತಾಡಿದ್ರೆ, ನಮ್ಮ ಟೆಲಿಕಾಮ್ ಇವರು ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಅಂಥವ್ರಿಗೆ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಯಾವ ರೀತಿ ಮಾಡಬೇಕು ಅಂತೇಳಿ. ದುಡಿಯೋ ಅವಕಾಶವೂ ಇದೆ, ಎಲ್ಲದೂ ಇದೆ. ನಮ್ಮಲ್ಲಿ ಆರೋಗ್ಯನೂ ಸಿಗುತ್ತೆ,
ದುಡಿಯೋದಕ್ಕೆ ಅವಕಾಶ ನಾಲೆಡ್ಜ್ ಕೆಲಸ ಮಾಡ್ತಾ ಹೋದರೆ ಸೊ ದುಡ್ಡು ಸಿಗುತ್ತೆ. ಹೌದಾ, ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇನು, ಈ ಪ್ರಾಡಕ್ಟನ್ನು ಬರೋರು ಆದಾಯ ಸಿಗುತ್ತಪ್ಪ ನನಗೆ ಅಂತ ಬರೋದು ಬೇಡ, ಆರೋಗ್ಯ ಸಿಗುತ್ತೆ ಅಂತ ಬರಲಿ, ಆದಾಯ ತಾನೇ ಸಿಗುತ್ತೆ ಸರ್. ಸೊ ಈ ಒಂದು ಇದರಲ್ಲಿ ಗ್ರೀನ್ ಆಕ್ಟಿವಿಟಿ ಅಂತ ಏನಿದೆಯೋ, ಸೊ ಇದರಲ್ಲಿ ನಾವು ಉಪ್ಪು ಸಹ ಇಟ್ಟಿದ್ದೀವಿ ಸರ್, ನ್ಯಾಚುರಲ್ ಉಪ್ಪು. ಓಕೆ. ಆ ನ್ಯಾಚುರಲ್ ಉಪ್ಪು ಯಾಕಪ್ಪ ಅಂದರೆ ಶರೀರ ಶುದ್ಧೀಕರಣ ಮಾಡ್ಕೋಬೇಕು. ಆ ಶರೀರ ಶುದ್ಧೀಕರಣ ಯಾಕೆ ಮಾಡ್ಕೋಬೇಕು ಅಂದರೆ, ನಾವು ಸಣ್ಣ ಮಕ್ಕಳಿಂದ ಆಗಲಿ ಯಾವಾಗಿಂದಾಗಲಿ ತಿಂದಿದ್ದೆಲ್ಲ ಆಹಾರ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಅಲ್ಲ, ಕರಳೆಲ್ಲ ಸುತ್ಕೊಂಡಿರುತ್ತೆ, ಅಂಥ ಕಡೆ ಎಲ್ಲ ಕಟ್ಕೊಂಡಿರುತ್ತೆ. ಓಕೆ. ಆಮೇಲೆ ಜೊತೆಗೆ ಟಾಕ್ಸಿನ್ ಡೆಪಾಸಿಟ್ ಆಗಿರುತ್ತೆ. ಸೊ ಅದು ಖಾಲಿ ಆಗದಲ್ಲೇ ಇದ್ದರೆ ನಾವು ಈ ಯಾವುದೇ ಐಟಮನ್ನು ಒಳ್ಳೆ ಪದಾರ್ಥ ತಿಂದ್ರೂ ಅದು ಹತ್ರ ಸೇರಿಸಲ್ಲ, ಅಂದರೆ ಅಬ್ಸರ್ವ್ ಆಗಲ್ಲ ಚೆನ್ನಾಗಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ವಿ, ಫಸ್ಟ್ ಶರೀರ ಶುದ್ಧೀಕರಣ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದರೊಳಗೆ ಉಪ್ಪಿಟ್ಟಿದ್ದೀವಿ. 150 ಗ್ರಾಮ್ನಷ್ಟು ಉಪ್ಪಿಟ್ಟು. ಈ ಉಪ್ಪನ್ನು 4 ಸಮಾನವಾಗಿ 4 ಭಾಗ ಮಾಡಿಕೊಂಡು ಒಂದು ಭಾಗಕ್ಕೆ 3 ಲೀಟ್ರ್ ನೀರು ಹಾಕಿ ಅದಕ್ಕೆ ಒಂದು ಬಿಸಿ ಮಾಡಿ, ಅಂದರೆ ಲೈಟ್ ಬಿಸಿ ಉಗುರು ಬೆಚ್ಚ ನೀರು ಮಾಡಿ ಅದಕ್ಕೊಂದು ನಿಂಬೆಹಣ್ಣು ಇಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ವಾರಕ್ಕೊಂದ್ಸರಿ ಅಂದರೆ ತಿಂಗಳಲ್ಲಿ 4 ಸಾರಿ ಮಾಡ್ಕೋಬೇಕು. ಆಮೇಲೆ ಮುಂದಿನ ತಿಂಗಳಲ್ಲಿ 2 ಸಾರಿ ಮಾಡ್ಕೋಬೇಕು, 15 ದಿವಸಕ್ಕೊಂದ್ಸರಿ. ಇನ್ನು ಲೈಫ್ ಲಾಂಗು ತಿಂಗಳಿಗೆ ಒಂದ್ಸರಿ ಮಾಡ್ಕೊತ ಹೋದರೆ ಸುಮಾರು ಕಾಯಿಲೆಗಳು ಹತ್ರ ಬರೋದೇ ಇಲ್ಲ. ಸೊ ಇರುತ್ತೆ, ಅಂದರೆ ಬಾಡಿ ಫುಲ್ ಫ್ರೀ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.